ಮಾತೆರೆಗ್ಲ ಸೊಲ್ಮೇಲು ನಮಸ್ಕಾರ. ನಾನು ಜಿತೇಂದ್ರ ಕುಂದೇಶ್ವರ. ತುಳುನಾಡಿನ ಹೆಮ್ಮೆಯ ವಾಹಿನಿ ಜನತೆಯ ನಾಡಿಮಿಡಿತ ನ್ಯೂಸ್ ಕಾರ್ಕಳ ಸಂವಾದಕ್ಕೆ ಸ್ವಾಗತ. ಇಂದಿನ ಮುಖ್ಯ ಅತಿಥಿ ವಿಶಿಷ್ಟ ವ್ಯಕ್ತಿತ್ವದವರು. ಅವರು ಒಮ್ಮೆ ವಿವೇಕಾನಂದರಾಗೆ ಕಾಣ್ತಾರೆ, ಮತ್ತೊಮ್ಮೆ ಪಕ್ಕಾ ಹಳ್ಳಿಯ ರೈತ ಕೃಷಿಕನಾಗಿ ಕಾಣ್ತಾರೆ. ಅವರು ಭಾಷಣ ಮಾಡಿದರೆ ಅತ್ಯುತ್ತಮ ಭಾಷಣಕಾರ. ಹಾಗೆ ಕೇವಲ ಕೃತಿಯಲ್ಲೂ ಅಷ್ಟೇ ಮಾತಿನಂತೆ ಕೃತಿ. ಪ್ರಖರ ಹಿಂದುತ್ವವಾದಿ ಈ ಹಳ್ಳಿ ಮೇಷ್ಟ್ರು ಸಾವಿರಾರು ಮಕ್ಕಳು ವಿದ್ಯಾರ್ಜನೆ ಮಾಡುವಂತಹ ಶಿಕ್ಷಣ ಸಂಸ್ಥೆಗಳನ್ನು 4 ದಿಕ್ಕಿನಲ್ಲಿ 4 ಕಡೆ ಕಟ್ಟಿದವರು. ನುಡಿದಂತೆ ನಡೆವ ಶಿಕ್ಷಣ ತಜ್ಞ ಜ್ಞಾನ ಸುಧಾಕರ. ನಮಸ್ಕಾರ ಡಾಕ್ಟರ್ ಸುಧಾಕರ್ ಶೆಟ್ರೆ ಎಂಚೌಲ್ಲರ್. ನಮಸ್ತೆ ಜಿತೇಂದ್ರಣ್ಣ. ಆರಾಮಲ್ಲ ಈ ರೇಂಜಲ್ಲ? ಎಲ್ಲ ತೊಂದರೆ ದೇವ್ರದ್ದು ಏಟು ಈರ್ನಂಚಿತ್ನ ಶಿಕ್ಷಣ ತಜ್ಞರು ಜ್ಞಾನ ಸುಧಾಕರ ನಿಖಿಲನ ಪುರ ಆಶೀರ್ವಾದಗಳು ಪುರ ಎಡ್ಡೆರಡು ನಡತಂದುಂಡು. ನನಗೆ ಒಂದು ಆಶ್ಚರ್ಯ ಮತ್ತು ಖುಷಿ. ಒಬ್ಬ ಬಡ ಕೃಷಿಕನ ಮಗ ಹಳ್ಳಿಯ ಮೇಷ್ಟ್ರು ಒಂದು ದೊಡ್ಡ 4 ವಿದ್ಯಾಸಂಸ್ಥೆಗಳನ್ನು 4 ಕಡೆ ಜ್ಞಾನಸುಧಾ ಎನ್ನುವಂಥ ಅದು ಇಡೀ ನಾಡಿನಲ್ಲಿ ಮನೆ ಮಾತಾಗಿದೆ. ಆ ಶಿಕ್ಷಣ ಸಂಸ್ಥೆಯನ್ನು ಹೇಗೆ ಕಟ್ಟಿದ್ರಿ, ಹೇಗೆ ಪ್ರೇರೇಪಣೆ ಆಯಿತು, ಇದರ ಬಗ್ಗೆ ಒಂದು ಸ್ವಲ್ಪ ಬೆಳಕು ಚೆಲ್ಬೋದಾ? ಮೂಲತಃ ನನ್ನ ತಂದೆ ಸಾಗುವಳಿ ಕೆಲಸದವರು, ಅಮ್ಮ ಕೂಡ ಸಾಗುವಳಿ ಕೆಲಸದವರು. ಭಾಳ ಬಡತನ. ಆದರೆ ನನ್ನ ಅಪ್ಪ ಅಮ್ಮ ಭಾಳ ಶಿಕ್ಷಣಕ್ಕೆ ಒತ್ತು ಕೊಟ್ಟವರು. ಒಂದು ಸಮಾಜದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಇದು ಎರಡು ಸಮಾಜವನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಬೆಳೆಸ್ತದೆ ಅನ್ನುವಂಥ ಒಂದು ಕಲ್ಪನೆಯನ್ನು ನನ್ನ ಪಪ್ಪ ಅಮ್ಮ ಶಿಕ್ಷಣ ಇಲ್ಲದಿದ್ದರೂ ನಮಗೆ ನೀಡಿದರು. ಅದರಿಂದ ಸಣ್ಣಂದಿನಲ್ಲಿ ಬಡತನ ಇರುವಾಗಲೇ ಒಂದು ಸಣ್ಣ ಕನಸಿತ್ತು, ಒಂದು ಸಂಸ್ಥೆ ಮಾಡಬೇಕು, ಈ ಸಮಾಜದ ಒಂದು ಮುಖ್ಯವಾಹಿನಿಯಲ್ಲಿ ಒಂದು ಆ ಸಂಸ್ಥೆ ಬರಬೇಕು, ದೇಶಭಕ್ತಿ, ತಮ್ಮ ಧಾರ್ಮಿಕ ಪ್ರಜ್ಞೆ ಇದೆಲ್ಲ ಇರಬೇಕು ಅನ್ನುವಂಥ ಪರಿಕಲ್ಪನೆ ಇಟ್ಟುಕೊಂಡು ಮಾಡಿದಂಥ ಪ್ರಯತ್ನ. ಎಲ್ಲಿ ಸಂಕಲ್ಪ ಶುದ್ಧ ಉಂಟು ಅಲ್ಲಿ ಸಂಕಲ್ಪ ಸಿದ್ಧಿ ಆಗ್ತದೆ ಅಂತ ಪ್ರಾಜ್ಞರು ಹೇಳಿದ್ದಾರೆ. ಆ ರೀತಿ ಆಗಿದೆ. ಅಲ್ಲ, ಈಗ ಸಂಕಲ್ಪ ಗಟ್ಟಿ ಇದೆ ಅಂದರೆ ಇದಕ್ಕೆಲ್ಲ ಸಂಪನ್ಮೂಲಗಳು ಬೇಕಲ್ಲ. ಅದನ್ನು ಹೇಗೆ ಒಟ್ಟು ಮಾಡಿದ್ರು? ಒಬ್ಬ ರೈತ ಅಂದರೆ ಒಬ್ಬ ಮಾಸ್ಟ್ರು, ನೀವು ಅಂದರೆ ಒಳ್ಳೆ ಅಚ್ಚುಮೆಚ್ಚಿನ ಶಿಕ್ಷಕ ಅಂತ ತುಂಬ ಕಡೆ ಹೇಳಿದ್ದಾರೆ. ಅದನ್ನೇ ಬ್ರ್ಯಾಂಡ್ ಮಾಡಿಕೊಂಡ್ರಾ, ಹೇಗೆ ಮಾಡಿದ್ರಿ ಅಂತ? ಇಲ್ಲ, ನನ್ನ ಸಕ್ಸಸ್ಸು ಮಕ್ಕಳಿಗೊಂದು ಸಂದೇಶವೇ ಇವತ್ತು. ಏನಂತ ಹೇಳಿದರೆ, ನಾವು ಪ್ರೀತಿಸುವ ಅದು ಸಬ್ಜೆಕ್ಟ್ ಇರ್ಬೋದು, ಕಾಯಕ ಇರ್ಬೋದು, ಅದರಲ್ಲಿ ದೇವರನ್ನು ಕಂಡ್ರೆ ಮಾಡಲಿಕ್ಕಾಗತ್ತೆ. ಪ್ರಾರಂಭದ ದಿನಗಳಲ್ಲಿ ತುಂಬ ಕಷ್ಟ ಆಗಿತ್ತು. ನನ್ನ ವಿದ್ಯಾರ್ಥಿಗಳು ನನಗೆ ಜೊತೆಗೂಡಿದ್ರು, ಹೆತ್ತವರು ಜೊತೆಗೂಡಿದ್ರು, ಮತ್ತು ಬ್ಯಾಂಕ್ಗಳು ಕೂಡ ನನ್ನ ಜೊತೆ ಒಂದು ಭಾಳ ಎತ್ತರದಲ್ಲಿ ಸಹಕರಿಸಿದ್ರು. ಈಗ ಉದಾಹರಣೆಗೆ ಹೇಳುವುದಾದರೆ, ನಮ್ಮ ಸುಜಯ್ ಕುಮಾರ್ ಶೆಟ್ಟಿ ಅವರು ಕಾರ್ಕಳದವರು, SKSನವರು, ಬರೀ 1 ಲಕ್ಷ ರೂಪಾಯಿ ತಗೊಂಡು 50 ಲಕ್ಷದಷ್ಟು ಕೆಲಸ ಮಾಡಿ ಮತ್ತು ಬ್ಯಾಂಕಿನ ಲೋನು 1 ವರ್ಷದ ನಂತರ ಆದಾಗ ತಗೊಂಡ್ರು ಅವರು. ಅಂಥವರೆಲ್ಲ ಸೇರಿಕೊಂಡದ್ರಿಂದ ಇವತ್ತು ಆಗಿದೆ. ಇದು ನನ್ನ ಒಬ್ಬನ ಪ್ರಯತ್ನ ಅಂತಲ್ಲ, ಒಳ್ಳೆಯ ಚಿಂತನೆಯಲ್ಲಿ ಮಾಡಿದ್ರಿಂದ ಆಗಿದೆ. ಖಂಡಿತ. ನಾನು ನಿಮ್ಮ ಜ್ಞಾನಸುಧಾ ಸಂಸ್ಥೆಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ನೋಡ್ತಾ ಇದ್ದೇನೆ, ಅವಲೋಕಿಸ್ತಾ ಇದ್ದೇನೆ. ಅಂದರೆ ಶಿಕ್ಷಣ ಚೆನ್ನಾಗಿ ಕೊಡ್ತೀರಿ, ಹೌದು. ಅದರ ಜೊತೆ ದೇವಸ್ಥಾನಗಳು ಕೂಡ ಕಾಣ್ತಾ ಇದೆ. ಅಂದರೆ ಕುವೆಂಪು ಒಬ್ಬರು ಹೇಳಿದರು, 100 ದೇಗುಲಗಳನ್ನು ಕಟ್ಟುವುದಕ್ಕಿಂತ ಒಂದು ಜ್ಞಾನ ದೇಗುಲವನ್ನು ಕಟ್ಟು, ಶಾಲೆಯನ್ನು ಕೊಟ್ಟು ಅಂತ. ಬಟ್ ನೀವು ಜ್ಞಾನ ದೇಗುಲಗಳ ಜೊತೆಯಲ್ಲಿ ದೇಗುಲವನ್ನು ಭವ್ಯವಾಗಿ ಕಟ್ತಾ ಇದ್ರಿ. ಏನಿದರ ಮರ್ಮ? ಈಗ ಕೆಲವೊಂದು ವಿಷಯದಲ್ಲಿ ಕೆಲವೊಂದು ನಿಮ್ಮ ಪ್ರಶ್ನೆಗಳಿಗೆ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಉತ್ತರ ಕೊಡಬೇಕಾಗುತ್ತೆ. ನಾನು ಜ್ಞಾನಸುಧಾದ ಮುಖವಾಣಿಯಾಗಿ, ಜ್ಞಾನ ಸುಧಾಕರಲ್ಲ, ಸುಧಾಕರ್ ಶೆಟ್ಟರಾಗಿ ಕೊಡಬೇಕಾಗುತ್ತೆ. ನನ್ನ ವೈಯಕ್ತಿಕ ಭಾವನೆಗಳು ಏನಿದೆ, ನನ್ನ ವೈಯಕ್ತಿಕ ಸಿದ್ಧಾಂತಗಳೇನಿವೆ, ಅದರ ಜೊತೆಯಲ್ಲಿ ನಾನು ಮಾತಾಡಬೇಕಾಗುತ್ತೆ. ನೀವು ಸರಿಯಾಗಿ ನೋಡಿದರೆ, ನಾನು ಕೂಡ ನನ್ನ ಒಂದು ಹೈಸ್ಕೂಲ್ ಶಿಕ್ಷಣವನ್ನು ಒಂದು ಕ್ರಿಶ್ಚಿಯನ್ ಶಾಲೆಯಲ್ಲೇ ಮಾಡಿದ್ದವ, ನಮ್ಮ ಜ್ಯೋತಿ ಹೈಸ್ಕೂಲ್ ಕಾರ್ಕಳ. ನನಗೊಂದು ಭಾಳ ಒಳ್ಳೆಯ ಸಿಸ್ಟರ್ ಇದ್ದರು, ಅವರು ನನ್ನ ಮ್ಯಾಥ್ಸ್ ಟೀಚರ್ ಆಗಿದ್ದರು. ನಾನೀಗ ಮ್ಯಾಥ್ಸ್ನಲ್ಲೇ ಅವರಿಂದಲೇ ಪ್ರೇರೇಪಣೆಗೊಂಡು ಒಂದು ಮ್ಯಾಥ್ಸ್ನಲ್ಲಿ ಭಾಳ ಎತ್ತರಕ್ಕೆ ಹೋಗಿ ಇವಾಗ ಗಣಿತ ನಗರ ಅಂತ ಕೂಡ ಆಗಿದೆ. ಇದಕ್ಕೂ ಪ್ರೇರಣೆ ಕ್ರಿಶ್ಚಿಯನ್ ಸಂಸ್ಥೆಗಳೇ. ಹೌದಾ? ನೋಡಿ, ಸೈಂಟ್ ಅಲೋಸಿಯಸ್ ನೀವು ನೋಡಿ, ಅದು ಭಾಳ ಉನ್ನತ ಮಟ್ಟಕ್ಕೆ ಹೋಗಿದೆ, ಉನ್ನತ ಸಂಸ್ಥೆ ಕೂಡ. ಸಾವಿರಾರು ಮಕ್ಕಳಿದ್ದಾರೆ. ಬದಿಯಲ್ಲಿ ಚರ್ಚ್ ಇದೆ. ನೀವು ನಮ್ಮ ಅಜಕಾರ್ನಲ್ಲೇ ನೋಡಿ, 3 ಚರ್ಚ್ ಇದೆ, ಜೊತೆಗೆ ಶಾಲೆ ಇದೆ. ಚರ್ಚ್ ಮತ್ತು ಶಾಲೆ ಇದ್ದಾಗ ಬಹುಶಃ ಒಂದು ಧಾರ್ಮಿಕ ಪ್ರಜ್ಞೆ, ಒಂದು ದೇವರ ಮೇಲಿನ ನಂಬಿಕೆ, ಅವರೇ ನನಗೆ ಪ್ರೇರಣೆ ಅಂತ ನಾನು ಹೇಳಿದ್ರು ತಪ್ಪಲ್ಲ. ಅದರಿಂದ ನಾನೇನು ಪ್ರತಿಪಾದಿಸ್ತೇನೆ ಅಂತ ಹೇಳಿದರೆ, ಯಾರ್ಯಾರೆಲ್ಲ ಹಿಂದೂಗಳು ಮಾಡ್ತಾರ ಹಾಗೆ ಮುಸ್ಲಿಮರು ಮಾಡ್ತಾರ,
ಅವರ ತಂದೆ ತಾಯಿ ಆ ಧರ್ಮದಿಂದ ಬಂದವರಿದ್ದರೆ ಅದು ಒಟ್ಟಿಗೆ ಇದ್ದಾಗ ನಿಮಗೊಂದು ಶಕ್ತಿಯೂ ಬರ್ತದೆ. ಈಗ ಉದಾಹರಣೆಗೆ ನನಗೊಂದು 20-30 ಕೋಟಿ ಸಾಲ ಇದೆ ಅಂತ ಹೇಳುವಾಗ ಆ ದೇವಸ್ಥಾನ ಇರುವಾಗ ಅವನನ್ನು ನೋಡಿಕೊಳ್ತಾನೆ ಅನ್ನೋದು ಬರ್ತದೆ. ಸತ್ಯವಾಗಿ ಹೇಳುವುದಾದರೆ ನನಗೆ ಪ್ರೇರಣೆ ಕ್ರೈಸ್ತ ಧರ್ಮದವರದೇ. ಆದ್ದರಿಂದ ನಾನು ನಮ್ಮ ಗಣಿತ ನಗರದಲ್ಲಿ ಒಂದು ಗಣಪತಿ ದೇವಸ್ಥಾನ ಮಾಡಿದ್ದೆ, ನೋಡಿದೆ. ಹೌದು. ಮತ್ತೆ ನಮ್ಮ ಅಜಕಾರ್ನಲ್ಲಿ ನಾನು ಹುಟ್ಟಿದ ಊರಿನಲ್ಲಿ ಒಂದು ಗಣಪತಿ ದೇವಸ್ಥಾನ, ಪ್ರತ್ಯೇಕ ದೇವಸ್ಥಾನವನ್ನೇ ಮಾಡಿದ್ರೆ ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಜನ ಇದ್ದಾರೆ. ಅದರ ಜೊತೆಯಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ನಾವು ಒಬ್ಬ ಹುಡುಗನನ್ನು ದತ್ತು ತೆಗೊಳ್ತೇವೆ, ಬಡ ಬ್ರಾಹ್ಮಣನನ್ನು ದತ್ತು ತಗೊಂಡು ಅವನಿಗೆ ಕಾಲೇಜಿನಲ್ಲಿ ಸಂಪೂರ್ಣ ಶಿಕ್ಷಣ ಫ್ರೀ ಕೊಟ್ಟು ಸಂಪೂರ್ಣ ಅವನ ಎಲ್ಲಾ ಖರ್ಚು ವೆಚ್ಚಗಳನ್ನು ನಾವು ನೋಡಿಕೊಂಡು ಅವರು ಒಂದು ಹೊತ್ತಿನ ಪೂಜೆ ಮಾಡ್ತಾರೆ. ಆ ದೃಷ್ಟಿಯಿಂದ ಅದು ಸಾಮಾಜಿಕವಾಗಿ ಬಹಳ ಧಾರ್ಮಿಕವಾಗಿ ನಮಗೆ ಗಟ್ಟಿ ಮಾಡ್ತದೆ. ಇದೊಂದು ವಿಷಯ ಗೊತ್ತಾಯ್ತು ಅಲ್ಲ, ಇದರಲ್ಲಿ ಮೆಸೇಜ್ ಏನು ಅಂತ ಹೇಳಿದ್ರೆ, ನಮ್ಮ ಶಾಲೆಯಲ್ಲಿ ಯಾವ ಧರ್ಮದವರೇ ಇರಲಿ ಅವರಿಗೊಂದು ಇರ್ತದೆ, ನಮ್ಮ ದೇವರನ್ನು ನಾವು ಮುಂದಿಟ್ಟುಕೊಂಡೇ ನಮ್ಮ ಎಲ್ಲ ಕೆಲಸವನ್ನು ಮಾಡಬೇಕು ಅನ್ನುವಂಥ ಪ್ರಜ್ಞೆ. ಈಗ ನನಗೆ ಹೇಗೆ ಆ ಧರ್ಮದಿಂದ ಬಂದಿದೆ, ಹಾಗೆ ಇದರಿಂದ ಇನ್ನೊಂದು ಮುಸ್ಲಿಂ ಧರ್ಮದವರಿಗೆ, ಇನ್ನೊಂದು ಮಗುವಿಗೆ ಅದು ಚಿಂತನೆ ಆಗಬೇಕು. ಅದನ್ನು ಬೇರೆ ಬೇರೆ ದೃಷ್ಟಿಯಲ್ಲಿ ನೋಡಬಾರ್ದು. ಇದು ನೋಡುವಂಥ ದೃಷ್ಟಿಕೋನಗಳು ಬದಲಾಗಿ ಇದನ್ನು ಸಪರೇಟ್ ಮಾಡುವಂಥ ಕಾರ್ಯಕ್ರಮಕ್ಕೆ ಹೋಗಬಾರ್ದು. ಈಗ ನಿಮ್ಮದು ಶಿಕ್ಷಣವೇ ಧರ್ಮ. ನಾನು ನೋಡಿದಾಗ ಗಣಿತ ನಗರ ಅಂದರೆ ನೀವು ಆ ಗಣಿತದ ಮೇಲೆ ಅಷ್ಟು ಪ್ರೀತಿ, ಕಾಯಕ ಕೈಲಾಸ. ಹೌದು. ಹಾಗೆ ಈಗ ಧರ್ಮ ಶಿಕ್ಷಣ ಅಂದರೆ ದೇವಸ್ಥಾನಗಳ, ನೀವು ಹೇಳುವಂಥ ದೃಷ್ಟಿಯಲ್ಲಿ ಧರ್ಮ ಶಿಕ್ಷಣ, ದೇವಸ್ಥಾನಗಳಿರಬೇಕು ಅಂದರೆ ಆ ರೀತಿಯಾದ ನಿಮ್ಮ ಶಿಕ್ಷಣದಲ್ಲಿ ಏನಾದರೂ ಇದಿಲ್ಲ? ನಾನು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ದೇಶ ದೇವೋಭವ ಇನ್ನೊಂದು ಸೇರಿಸಿದ್ದೀರಿ. ನನಗೆ ನನ್ನ ಸಂಸ್ಥೆಯಲ್ಲಿ ಬೇರೆ ಬೇರೆ ಧರ್ಮದವರು ಯಾರು ಕಾಣುವುದಿಲ್ಲ, ನನಗೆ ಭಾರತೀಯರು ಮಾತ್ರ ಕಾಣ್ತಾರೆ. ಅದನ್ನು ಹೊರತುಪಡಿಸಿ ಅಲ್ಲಿಂದ ಹೊರಗೆ ಬಂದಾಗ ಒಂದು ಧಾರ್ಮಿಕ ಪ್ರಜ್ಞೆ ಮಕ್ಕಳಲ್ಲಿ ಇರಬೇಕು, ಇಲ್ಲದ್ರೆ ನಾಸ್ತಿಕವಾದಕ್ಕೆ ಹೋಗಬಾರ್ದು ಅವರು ಅಂತ. ನಾಸ್ತಿಕನಿಗೆ ಪಾಪ ಪ್ರಜ್ಞೆ ಇರುವುದಿಲ್ಲ. ಕರೆಕ್ಟ್. ಆದ್ರಿಂದ ಅವನು ಸಮಾಜಕ್ಕೆ ಆಘಾತಕಾರವಾಗಿ ಬೆಳೆಯುವಂತಹ ಸಾಧ್ಯತೆಗಳಿರ್ತದೆ. ಆದ್ರಿಂದ ನೋಡಿ, ಈಗ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಅವನನ್ನು ಟೀಚರ್ ಒಳ್ಳೆ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅವನಿಗೆ ಸಮಸ್ಯೆ ಇದೆ. ಅವನ ಮಿತ್ರರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅವನ ತಾಯಿ ತಂದೆಯೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾರೂ ಅರ್ಥ ಮಾಡಿಕೊಳ್ಳದಾಗ ಅವನಿಗೊಂದು ಜೀವನದಲ್ಲಿ ಜಿಗುಪ್ಸೆ ಬಂದರೆ ಅವನ ಆ ಪ್ರಶಾಂತವಾದ ವಾತಾವರಣದಲ್ಲಿ ಕುಳಿತುಕೊಂಡು ದೇವರೇ ನೀನು ನನ್ನನ್ನು ಅರ್ಥ ಮಾಡಿಕೊ ಅಂತ ಹೇಳಿದರೆ ಅವನಿಗೊಂದು ಸಮಾಧಾನ ಸಿಗುತ್ತೆ, ಅವನಿಗೆ ಬದುಕು ಸಿಗುತ್ತೆ. ಈ ಚಿಂತನೆಯಿಂದ ಮಾಡಿದ್ದು ಹಿಂದೂ ದೇವಸ್ಥಾನ ಅಂತ ಯಾರಾದರೂ ಹೇಳಿದ್ದಿದ್ರೆ ಅದು ಅವರ ಸಂಕುಚಿತ ಮನೋಭಾವನೆ. ನನಗೆ ಯಾವತ್ತೂ ಸೈಂಟ್ ಅಲೋಷಿಯಸ್ನ ಬದಿಯಲ್ಲಿ ಚರ್ಚ್ ಇರುವುದು, ಅಜಕಾರ್ನಲ್ಲಿ ಇರುವುದು ನನಗೆ ಯಾವತ್ತೂ ನಾನೇನು ಎನಿಸ್ತೇನೆ ಅದರಿಂದ ಧಾರ್ಮಿಕ ಪ್ರಜ್ಞೆಯನ್ನು ಅವರು ಬೆಳೆಸ್ತಾರೆ. ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಯತ್ನ. ಆನೋ ಭದ್ರ ಕ್ರತವೋ ಎಂತೂ ವಿಶ್ವತಃ ಅಂತ ಒಳ್ಳೆಯ ವಿಷಯಗಳು ಎಲ್ಲಿಂದ ಬಂದರೂ ನಾವು ಸ್ವೀಕರಿಸಬೇಕು ಅಂತ ನಮ್ಮ ಧರ್ಮದಲ್ಲಿ ಹೇಳಿದೆ. ಅದರಿಂದ ಕ್ರಿಸ್ತ ಧರ್ಮ ಇರಲಿ, ಮುಸ್ಲಿಂ ಧರ್ಮ ಇರಲಿ, ಒಳ್ಳೇದಿದೆಯಾ ನಾವು ಸ್ವೀಕಾರ ಮಾಡಬೇಕು. ಅದನ್ನು ನಮ್ಮೊಟ್ಟಿಗೆ ಇಟ್ಟುಕೊಂಡು ನಮ್ಮನ್ನು ಬೆಳೆಸಿಕೊಂಡು ನಾವು ಅದನ್ನು ಸಮಾಜಕ್ಕೆ ಕೊಡಬೇಕು. ನೀವು ಇದೆಲ್ಲ ಮಾತಾಡುವಾಗ ನಿಮ್ಮದು ಹಿಂದುತ್ವ ನಮಗೆ ಸ್ಪಷ್ಟವಾಗಿ ಕಾಣ್ತದೆ. ಆದರೆ ಮತ್ತು ನೀವು ಕೂಡ ಹಿಂದುತ್ವ, ನಾನು ಹಿಂದೂ ಅಂತ ಹೆಮ್ಮೆಯಿಂದ ಹೇಳಿಕೊಂಡು ಹೋಗ್ತೀರಿ. ನಿಮಗೆ ಹೇಳಿ ಕೇಳಿ ನಿಮ್ಮದು ಶಿಕ್ಷಣ ಸಂಸ್ಥೆ, ಎಲ್ಲ ಮಕ್ಕಳು, ಎಲ್ಲ ಜಾತಿ ಧರ್ಮದವರು ಎಲ್ಲ ಬರ್ತಾರೆ. ನೀವು ಈ ಥರ ಬಹಿರಂಗವಾಗಿ ತುಂಬ ಜನ ಹೆದರ್ತಾರೆ. ನೀವು ಈ ಥರ ಬಹಿರಂಗವಾಗಿ ಹೇಳಿಕೊಳ್ಳುವಾಗ ನಿಮಗೇನು ಸಮಸ್ಯೆ ಆಗೋದಿಲ್ವಾ ಅಂತ? ಸಮಸ್ಯೆ ಅಂದರೆ ನನ್ನನ್ನು ಯಾರು ಅರ್ಥ ಮಾಡಿಕೊಂಡಿದ್ದಾರ ಅಂಥವರಿಂದ ಪ್ರಾಬ್ಲಮ್ ಇಲ್ಲ. ಉದಾಹರಣೆಗೆ ನನ್ನಿಂದ ಎಷ್ಟೋ ಮಕ್ಕಳು, ಮುಸ್ಲಿಂ ಮಕ್ಕಳು ವಿದ್ಯಾಭ್ಯಾಸ ಪಡೆದಿದ್ದಾರೆ. ಎಷ್ಟೋ ಮುಸ್ಲಿಂ ಹುಡುಗಿಯರು ಶಾಲೆಯಲ್ಲಿ ಬರ್ತಾರೆ, ನಮ್ಮ ಹಾಸ್ಟೆಲ್ನಲ್ಲೇ ಇರ್ತಾರೆ. ಈಗ ನೋಡಿ, ಮೊದಲೆಲ್ಲ ಮುಸ್ಲಿಂ ಧರ್ಮದಲ್ಲಿ ಮೊದಲು ಎಲ್ಲ ಲೇಡೀಸಿಗೆಲ್ಲ ಶಿಕ್ಷಣ ಕಡಿಮೆ. ನಾನು ಅದನ್ನು ಗಮನಿಸಿದ್ದೇನೆ. ಕೆಲವು ಇಂಟೆಲಿಜೆಂಟ್ ಮಕ್ಕಳು ಇರ್ತಾರೆ. ಈಗ ನನ್ನ ಅಡಿಯಲ್ಲಿ ಎಷ್ಟೋ ಮಂದಿ MBBS ಮಾಡಿದ್ದಾರೆ. ನನಗೆ ಅವರು ಮುಸಲ್ಮಾನರಾಗಿ ಕಾಣುವುದಿಲ್ಲ, ಒಳ್ಳೆ ವೈದ್ಯರಾಗಿ ಕಾಣ್ತಾರೆ ಅಷ್ಟೇ. ಹಾಗಂತ ಹೇಳಿ ಯಾರಿಗೋ ಓಲೈಸಬೇಕು ಅಂತ ಹೇಳಿ ಯಾವುದೋ ಲಾಭಕ್ಕೋಸ್ಕರ ನಾನು ಹಿಂದೂ ಅಲ್ಲ ಅಂತ ಹೇಳಿದರೆ, ನಾನು ನನ್ನ ಅಪ್ಪ ಅಮ್ಮ, ನನ್ನ ಅಜ್ಜ ಅಜ್ಜಿ ಆ ಒಂದು ಪರಂಪರೆಗೆ ನಾನು ಮಾಡಿದ ದ್ರೋಹ ಆಗ್ತದೆ. ನನಗೆ ಅಂಥದ್ದೇನಿಲ್ಲ. ನಾನು ಲೋಕ ಸಮಸ್ತೋ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಕಲ್ಪನೆಯ ಹಿಂದುತ್ವದಲ್ಲಿ ಬೆಳೆದವು. ಅದನ್ನು ಹೇಳಲಿಕ್ಕೆ ನನಗೆ ಗಟ್ಟಿಯಾಗಿ ನಾನು ಹಿಂದೂ ಅಂತ ಹೇಳಲಿಕ್ಕೆ ನಾನು ಗಟ್ಟಿಯಾಗಿ ಭಾರತೀಯ ಅಂತ ಹೇಳುವಷ್ಟೇ ನನಗೆ ಆ ಹೆಮ್ಮೆ ಇದೆ. ಅದರಲ್ಲಿ ಯಾವುದೇ ರೀತಿಯ ಸಂಕೋಚ ಯಾಕೆ ಅಲ್ಲ. ನೀವು ಈಗ ನೋಡಿ, ಯಾರಾದರೂ ಲಾಭಕ್ಕೆ ಕೆಲವೊಮ್ಮೆ ಓಲೈಸುವಂಥದ್ದಿದ್ರೆ ಅಂಥವರಿಗೆ ಅದು ಬೇಕಾದಿತ್ತು. ನನಗೆ ಅಂಥದ್ದೇನಿಲ್ಲ. ನಾನು ನನ್ನ ಧರ್ಮವನ್ನು, ಹಿಂದುತ್ವವನ್ನು ನನ್ನ ತಾಯಿಯಾಗಿ ತಗೊಂಡಿದ್ದೇನೆ. ಹಾಗೆ ಬೇರೆಯವರ ತಾಯಿಯನ್ನು ಬಹಳ ಎತ್ತರದಲ್ಲಿ ಗೌರವಿಸುವಂಥ ಮನಸ್ಥಿತಿಯನ್ನು ನಾನು ಹೊಂದಿದ್ದೇನೆ. ಹಾಗಿರುವಾಗ ನಾನು ಹಿಂದೂ ಹೇಳುವುದಕ್ಕೇನಿದೆ? ಅದೇ ಧರ್ಮದಲ್ಲಿ ಮತ್ತೆ ಇದೆ, ಯದಾ ಯದಾ ಈ ಧರ್ಮಸ್ಯ ಅಂತಲೂ ಬರ್ತದೆ ಅಲ್ವಾ? ಅದು ಬರುತ್ತೆ. ಅದು ನಮ್ಮನ್ನು ಉಳಿಸಿಕೊಳ್ಳುವಂಥದ್ದು ಒಂದಿದೆ. ನಾವು ಬಹಳ ನನಗೀಗ 60 ವರ್ಷ ಸ್ವಾಮಿ.
ನಾನು ಇಂಥ ಇಂಟರ್ವ್ಯೂಗೆಲ್ಲ ಬರುವುದಿಲ್ಲ. ಆ್ಯಕ್ಚುಲಿ ಶೈಕ್ಷಣಿಕವಾಗಿ ಬೇಕಾದರೆ ಇನ್ನೊಮ್ಮೆ ಮಾತಾಡುವ. ಆದರೆ ಅಲ್ಲ, ನಿಮ್ಮಂಥ ವಿಚಾರಧಾರೆಗಳು ಜನರಿಗೆ ಮುಟ್ಟಬೇಕು. ನನಗೆ ಈಗ ಅನ್ನಿಸ್ತದೆ, ಹೊರಗಿನ ವಿದ್ಯಮಾನಗಳನ್ನು ನೋಡುವಾಗ, ಪ್ರಚಲಿತ ವಿದ್ಯಮಾನಗಳನ್ನು ನೋಡುವಾಗ ನಾವು ನಾಳೆ ಬಿದ್ದು ಹೋಗ್ಬೋದು. ಸಾಯುವ ಮೊದಲು ನಮ್ಮ ಚಿಂತನೆಯನ್ನು, ನಮ್ಮ ಚಿಂತನೆ ಅದು ವೈಯಕ್ತಿಕ ಚಿಂತನೆ, ನಿಮಗೆ ಹಿಡಿಸ್ಬೇಕಂತ ಏನಿಲ್ಲ. ನಿಮಗೆ ಹಿಡಿಸ್ಬೇಕು ಅಂತ ನಾನು ನನ್ನ ಸಿದ್ಧಾಂತವನ್ನು ಬದಲು ಮಾಡ್ಲಿಕ್ಕೆ ಆಗುದಿಲ್ಲ. ನಿಮಗೆ ಹಿಡಿಸ್ಬೇಕು ಅಂತ ನಾನು ನನ್ನ ಸಿದ್ಧಾಂತವನ್ನು ಬದಲು ಮಾಡಬೇಕಾದ್ರೆ ನನಗೆ ಯಾವುದೋ ಒಂದು ಆಮಿಷ ಇರಬೇಕು. ಅದು ಅವರದ್ದು ಅದೇ ಸಿದ್ಧಾಂತ, ಆಮಿಷದೇ ಸಿದ್ಧಾಂತ. ಆಮಿಷ ಇರಬೇಕು. ನನಗೆ ಅಧಿಕಾರದ ಮೇಲೆ ಆಸೆ ಇರಬೇಕು, ಅಥವಾ ನನಗೆ ಹಣದ ಮೇಲೆ ಇರಬೇಕು, ಅಂಥದ್ದಿದ್ರೆ ಮಾತ್ರ. ನನಗೆ ಅಂಥದ್ದೇನಿಲ್ಲ ನನ್ನಲ್ಲಿ. ನಾನು ಬಹಳ ಸ್ವಚ್ಛವಾಗಿದ್ದೇನೆ. ನಾನು ಹಿಂದೂ ಅಂತ ಹೇಳಿಕೊಳ್ಳಿಕ್ಕೆ ಕಷ್ಟ ಆಗುವ ದಿನ ನನ್ನ ದೇಶದಲ್ಲಿ ಬಂದಿದೆ ಅಂತ ಆದರೆ ಅದು ಎಷ್ಟು ದೊಡ್ಡ ಕಷ್ಟ. ಎಷ್ಟೋ ಮಂದಿ ಹೆದರ್ಕೊಳ್ತಾರೆ. ಹೆದರ್ಕೊಳ್ಳೋದು ಯಾಕಂತ ಹೇಳಿದ್ರೆ, ಹಿಂದೂ ಅಂತ ಹೇಳಿದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲಿಯಾದರೂ ಇವರಿಗೆ ಬೇಜಾರಾಗುತ್ತಾ, ಅವರಿಗೆ ಬೇಜಾರಾಗುತ್ತಾ, ಅಧಿಕಾರದಲ್ಲಿದ್ದವರಿಗೆ ಬೇಜಾರಾಗುತ್ತಾ ಅನ್ನುವಂಥ ಹೆದರಿಕೆ ಇದೆ. ಜಿತೇಂದ್ರಜಿ, ನನಗೆ ಆ ಹೆದರಿಕೆ ಇಲ್ಲ. ನಾನು ತುಂಬ ಗೌರವಿಸ್ತೇನೆ. ನೋಡಿ, ಈಗ ನಮ್ಮ ವೀರಪ್ಪ ಮೊಯ್ಲಿ ಇದ್ದಾರೆ, ಅವರಿಗೆ ನಾನು ಹೇಳ್ಬೋದು ಬಹಳ ಒಳ್ಳೆಯ ವ್ಯಕ್ತಿ ಅವರು. ಅವ್ರದ್ದು ನಾನು ಸಾಧನೆ ಮೊನ್ನೆ ನಮ್ಮ ಕಾಲೇಜ್ನಲ್ಲಿ ಅವರು ನಮ್ಮ ಕಾಲೇಜನ್ನು ಉದ್ಘಾಟನೆ ಮಾಡಿದ್ರು ಸರ್. ನಾನು ನಿಮಗೆ ಹೇಳ್ತೇನೆ ಒಂದು ಮಾತು, ಅವರು ಬಹಳ ಉನ್ನತ ವ್ಯಕ್ತಿ. ಈಗ ನಮ್ಮ ಸಿದ್ಧಾಂತ ಹಿಂದೂ ಸಿದ್ಧಾಂತ ಅಂತ ಇದೆ ಅಂತ ಇಟ್ಕೊಳ್ಳಿ. ಕೆಲವರು ಹೇಳ್ಬೋದು RSS ಸಿದ್ಧಾಂತ. ನಿಮ್ಮ ಪ್ರಶ್ನೆಗಳು ಬರ್ಬೋದು, ನನ್ಗೆ ಗೊತ್ತಿಲ್ಲ. ನಾನು ಮಾತಾಡಿ ನಾವು ಸಿಕ್ಕಿ ಬೀಳ್ತೇವೆ. ಈಗ ಹಿಂದುತ್ವ ಬೇರೆ, RSS ಬೇರೆ ಅಂತ ದೊಡ್ಡ ನಡೀತಾ ಇದೆ. ನೋಡಿ, ಈಗ ನಿಮ್ಮ ಪ್ರಶ್ನೆ ನೆಕ್ಸ್ಟ್ ಬರ್ತದೆ, ನನಗೆ ಗೊತ್ತುಂಟು. ನೀವು ಅಷ್ಟೆಲ್ಲ ಹುಷಾರಿದ್ದೀರಿ, ನಿಮ್ಮಲ್ಲಿ ಬಹಳ ಜಾಗ್ರತೆಯಲ್ಲಿ ನಾವು ಮಾತಾಡಿಲ್ಲ. ನಿಮ್ಮ ಹತ್ರ ನಾನು ಮೊಯ್ಲಿ ಅವರ ಬಗ್ಗೆ ಹೇಳ್ತಾ ಇದ್ದೆ. ನೋಡಿ ಸರ್, CSR ಅನ್ನುವ ಕಾರ್ಯಕ್ರಮ ಯಾರು ತಂದದ್ದು? ಮೊಯ್ಲಿ ಅವರು. 7 ಪೋರ್ಟ್ಫೋಲಿಯೋ ಮಾಡಿದ್ದಾರೆ ಅವರು. ಕಾರ್ಪೊರೇಟ್ CSR ನಿಂದ ಎಷ್ಟೋ ಬದುಕು ಸಿಕ್ಕಿದೆ. KCIT ಅನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದರು? CIT ಇವರು. ಹೌದು. ಆದರೆ ಜನರಲಿ ದೇಶವನ್ನು, ರಾಜ್ಯವನ್ನು ನೋಡಿಕೊಂಡು ಅವರು ಉಪಕಾರ ಮಾಡಿದರು. ಅವರಿಗೆ ಹೇಳುವವರು ಇರ್ಬೋದು, ನೀವು ಕಾರ್ಕಳಕ್ಕೆ ಅಂತ ಮಾಡಿದ್ದೀರಿ ಅಂತ ಕೇಳುವವರು ಇರ್ಬೋದು. ಬಹಳ ಸಂಕುಚಿತವಾಗಿ ಆಲೋಚನೆ ಮಾಡುವವರು ಇರ್ತಾರೆ ಕೆಲವರು. ಸಂಕುಚಿತವಾಗಿ, ಬಹಳ ಅಲ್ಲಿಗೆ ಉಪಕಾರ ಮಾಡಿದ ಸಂಕುಚಿತವಾಗಿ ಮಾತಾಡುವವರು ಇದ್ದಾರೆ. ಆದರೆ ಅವರಿಗೆ ಬೇಕಾದರೆ ರಾಜಕೀಯವಾಗಿ ಅವರಿಗೆ ದ್ರೋಹ ಮಾಡಿದವರೇ ಇರಲಿ, ಅವರೊಂದು ಮಾತು ಹೇಳ್ತಾರೆ, ಕಾಂಗ್ರೆಸ್ ಸಿದ್ಧಾಂತ ನನ್ನ ತಾಯಿ ಇದ್ದಾಗೆ ನನಗೆ. ನಾವು ಅವ್ರ ಹತ್ರ ಕಲ್ತ್ಕೊಳ್ಳಿಕ್ಕಿದೆ ಸ್ವಾಮಿ. ನಮ್ಮ ಸಿದ್ಧಾಂತಗಳನ್ನು ರಾಜಿ ಮಾಡಿಕೊಳ್ಳುವುದಲ್ಲ. ಇದು ಸರ್ವಜ್ಞನೆಂಬವನು ಗರ್ವದಿಂದ ಆದವನೇ, ಸರ್ವರಲ್ಲಿ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಇದೆ ಅಲ್ವಾ? ನಿಮ್ಮಲ್ಲಿರುವ ಒಳ್ಳೆಯ ಗುಣ ಮಾತ್ರ ನಾನು ತೆಕ್ಕೊಳ್ಬೇಕು. ನೀವು ಹಾಗೆ, ನೀವು ಹೀಗೆ, ನಿಮ್ಮ ಕೆಟ್ಟ ಗುಣವನ್ನೇ ನೋಡೋದು ನನ್ನ ಅಭ್ಯಾಸ ಆದ್ರೆ ನನಗೆ ಎಲ್ಲ ಕಡೆ ಕೆಟ್ಟದ್ದು ಮಾತ್ರ ಕಾಣುದು. ಒಳ್ಳೆ ವಿಚಾರ ಎಲ್ಲಿಂದ ಬರಲಿ, ಇದನ್ನೇ ನಮ್ಮ ಶಿಕ್ಷಕರು ಕಲಿಸಿದ್ದು. ಹಿಂದೂ ಧರ್ಮ ಏನು ಕಲಿಸಿತು? ಆನೋಭದ್ರ. ನಾನು ಹಾಗೆ ಹೇಳಿದೆ, ಆನೋಭದ್ರ ಕೃತವೋ ಎಂತೂ ವಿಶ್ವತಃ ಸರ್ವೇ ಜನ ಸುಖಿನೋ ಭವಂತು. ಸೊ ನೀವು ಆ ಕಾರಣಕ್ಕಾಗಿ ಏನು ಹೇಳಲಿಕ್ಕೆ ಧೈರ್ಯ, ನಾನು ದೇಶದ ಗಟ್ಟಿಯಾದ ಒಂದು ಸಮಾಜವನ್ನು ನಿರ್ಮಾಣ ಮಾಡುವುದರಲ್ಲಿದ್ದೇನೆ ವಿನಃ ನಾನು ಡಿವೈಡ್ ಮಾಡೋದ್ರಲ್ಲಿಲ್ಲ, ನಾನು ಒಂದು ಮಾಡೋದ್ರಲ್ಲಿದ್ದೆ. ಸರಿ, ಒಳ್ಳೆ ಕೆಲಸ. ಆದರೆ ನೀವು ಇದೆಲ್ಲ ದೇಶ, ಧರ್ಮ, ಹಿಂದುತ್ವ, ಸಂಸ್ಕಾರ ಎಲ್ಲ ಹೇಳ್ತೀರಿ. ನೀವು ನಿಮ್ಮ ಶಾಲೆಯಲ್ಲಿ, ಶಿಕ್ಷಣ ಸಂಸ್ಥೆಯಲ್ಲಿ ಅಥವಾ ನಿಮ್ಮ ವೈಯಕ್ತಿಕವಾಗಿ ದೇಶಕ್ಕಾಗಿ ಏನು ಮಾಡಿದ್ದೀರಿ ಅಥವಾ ಹಿಂದುತ್ವಗಾಗಿ ಏನು ಮಾಡಿದ್ರಿ? ನಾನು ಇವತ್ತಿನ ಸಂವಾದದಲ್ಲಿ ಸಂಸ್ಥೆದು ಇಲ್ಲಿ ತರಬಾರ್ದು ಅಂತಿದ್ದೆ. ಆದರೂ ನಾನು ನಿಮಗೆ ಹೇಳೋದು ನೋಡಿ, ನಮ್ಮಲ್ಲಿ ಕಳೆದ ವರ್ಷ ಇದು ಪುನಃ ಅಡ್ವರ್ಟೈಸ್ಮೆಂಟ್ ಆಗ್ತದೆ ಗೊತ್ತಿಲ್ಲ ನನಗೆ. ಕಳೆದ ವರ್ಷ ನಮ್ಮ ಕಾಲೇಜಿಂದ ಒಂದು 227 ಮಕ್ಕಳು ನೀಟ್ ಮೂಲಕ MBBSಗೆ ಹೋದ್ರು ಸರ್. ಒಂದೇ ವರ್ಷ 227. ಇದನ್ನು ಯಾಕೆ ಹೇಳೋದು ನಂಬರ್? ಹೌದು, ನಾನು ಯಾಕೆ ಹೇಳ್ತೇನೆ. ನನ್ನದೊಂದು ಕನಸಿತ್ತು, ನಮ್ಮ ಊರಿನಲ್ಲಿ ಡಾಕ್ಟರ್ಸ್ ಇರಲಿಲ್ಲ, ರಾಜಕಾರಣಲ್ಲಿ 1-2 ಇರೋದು. ನನ್ನದು ಸಂಸ್ಥೆ ಮಾಡಿದಾಗ ಒಂದು 10 ವರ್ಷದಲ್ಲಿ ಒಂದು 100 ಡಾಕ್ಟರನ್ನಾದರೂ MBBSಗೆ, 100 ಮಕ್ಕಳನ್ನಾದರೂ MBBSಗೆ ಕಳಿಸಬೇಕು ಅಂತ ಕನಸಿತ್ತು. ಇದು ನೋಡಿ, ಭಗವಂತ ಒಂದೇ ವರ್ಷದಲ್ಲಿ 227 ಮಂದಿಯನ್ನು ಕಳಿಸಿದ. ಇದನ್ನು ಹೇಳೋ ಉದ್ದೇಶ ಏನು ಗೊತ್ತಾ ಸರ್? ನೀವು ದೇಶ ಸೇವೆ ಬಗ್ಗೆ ಹೇಳಿದಿರಿ. ಪ್ರತಿಯೊಬ್ಬನಿಗೆ MBBS ಸೀಟ್ ಸಿಕ್ಕಿದೆ. ನಾನು ಮಕ್ಕಳ ಹತ್ರ ಹೇಳಿದೆ, ನಿಮ್ಮ ಪರವಾಗಿ 2,000 ಭಾರತೀಯ ಸೇನೆಗೆ ಕಳಿಸ್ತೇವೆ ಅಂತ. ಹೌದಾ? ಹಾಗೆ ಹೇಳಿಸಿದಿರಿ? ಇಷ್ಟೋವರೆಗೆ ನನ್ನ ಪ್ರಕಾರ ಸರಿಸುಮಾರು 1000ಕ್ಕಿಂತಲೂ ಜಾಸ್ತಿ ಮಕ್ಕಳು MBBSಗೆ ಹೋಗಿದ್ದಾರೆ. ಹಾಗಾದರೆ ನಾವು ಸೇನೆಗೆ ಎಷ್ಟು ಕೊಟ್ಟಿದ್ದೇವೆ? ನನಗೆ ದೇಶ ಪ್ರೇಮದ ಬಗ್ಗೆ ನಾನು ಹೇಳೋದು. ಹಿಂದುತ್ವದ ಬಗ್ಗೆ ನೀವು ಹೇಳಿದರೆ ನಮ್ಮ ಎಲ್ಲ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಒಳ್ಳೆಯ ಗ್ರಂಥಗಳಿರ್ಬೋದು, ಇದನ್ನು ಸಮಾಜದಲ್ಲಿ ನಾವು ಆ ಒಳ್ಳೊಳ್ಳೆ ಅಂಶವನ್ನು, ನೀವು ಕುವೆಂಪುವನ್ನು ಕೋಟ್ ಮಾಡಿದ್ರಿ ಇಲ್ವ? ಈಗ ಮಾಡಿದ್ರಿ ನೀವು. 1000 ದೇವಸ್ಥಾನಕ್ಕಿಂತ ಏನು ಹೇಳಿದ್ರಿ ನೀವು? ಒಂದು ಶಾಲೆ ಮಾಡುವಂತ. ನಾನು ಒಂದು ಶಾಲೆ ಮಾಡಿದೆ, ಅದರಲ್ಲೊಂದು 1000 ದೇವಸ್ಥಾನ ಆಯಿತು. ಅದರೊಟ್ಟಿಗೆ 1001 ದೇವಸ್ಥಾನ. ನಿಮಗೆ ದೇವಸ್ಥಾನ ಮಾತ್ರ ಕಣ್ಣಿಗೆ ಕುಕ್ಕುವುದು ಯಾಕೆ ಸ್ವಾಮಿ?
ಅಲ್ಲ ನಾನು ಕರೆಕ್ಟ್. ಅದೇ ಕುವೆಂಪು ಇನ್ನೊಂದು ಮಾತು ಹೇಳಿದ್ದಾರೆ, ಏನು? ಟೀಕೆಗಳು ಸಾಯ್ತವೆ, ಹೌದೌದು, ಕೆಲಸಗಳು ಉಳಿಯುತ್ತವೆ. ಅಂತ. ಅದೇ ಕುವೆಂಪು ಹೇಳಿದ್ದು. ಹೌದೌದು. ಅಲ್ಲ, ನಾನು ಕುವೆಂಪು ಅನ್ನು ತಂದ್ರಿ ನಮ್ಮ ಸಂವಾದಕ್ಕೆ, ಅದರಿಂದ ನಾನು ಅವರ ಬಗ್ಗೆ ನೀವು ಹೇಳಿದ್ದಕ್ಕೆ ನಾನು ಒಂದು ಅವರ ಬಗ್ಗೆ ಪೂರಕವಾಗಿ ಮಾತಾಡಿದ್ದೇನೆ. ಜ್ಞಾನ. ಹೌದು, ನಾನು ಹೇಳೋದೇನು ಗೊತ್ತಾ ಸರ್, ಈಗ ನೀವು ಕೇಳಿದ ಪ್ರಶ್ನೆ ನೀವೇನು ಮಾಡಿದ್ದೀರಿ ಅಂತ. ಹೌದೌದು. ಕೆಲವೆಲ್ಲ ನಾವು ಹೇಳಬೇಕಾಗಿಲ್ಲ. ವ್ಯಾಲ್ಯೂಸ್ ಯಾಕೆ ಕೊಡೋದು ಮಕ್ಕಳಿಗೆ ಅಂತ ಹೇಳಿದ್ರೆ, ನನ್ನ ಅಮ್ಮನಿಗೆ ನಾನು 3 ವರ್ಷ ಇರುವಾಗ ಒಂದೇ ಕಣ್ಣಿನಲ್ಲಿ ಬೆಳಿಗ್ಗೆ ನೆಟ್ಟಿಗೆ ಹೋದರೆ ಜಿತೇಂದ್ರ ಸರ್, ಇದು ನಿಮ್ಮ ಸಂವಾದ ಅಲ್ಲ, ನಾನು ನಿಮ್ಮ ಹತ್ರ ಮಾತಾಡೋದು. ಹೌದಪ್ಪ. 4 ಗಂಟೆ ತನಕ ದುಡಿತಿದ್ರು ನೆಟ್ಟಿ, ಬೇರೆಯವ್ರ ಮನೆಗೆ ನೆಟ್ಟಿ ಹೋಗ್ತು ನಾಟಿ ನಾಟಿ. ಪಪ್ಪ ಒಂದು ಸಣ್ಣ ಬಟ್ಟೆ, ಒಂದು ಲಂಗೋಟಿ ಉಟ್ಕೊಂಡು ನಮ್ಮನ್ನು ಸಾಕಿದ್ದಾರೆ, ಲಂಗೋಟಿ ಉಟ್ಕೊಂಡು ನಮ್ಮನ್ನು ಸಾಕಿದ್ದಾರೆ, ಗದ್ದೆ ಉತ್ತಿದ್ದಾರೆ. ಆ ಅಮ್ಮನ ನೆನಪಿನಲ್ಲಿ ಈಗ ನಮ್ಮ ಸಂಸ್ಥೆಯಲ್ಲಿ ಸ್ವಲ್ಪ ಮಿಕ್ಕಿದ ಹಣವನ್ನು 20 ಲಕ್ಷ ರೂಪಾಯಿ ಇಲ್ಲಿಯೇ ನಾವು ರೋಟರಿ ಕಣ್ಣಿನ ಆಸ್ಪತ್ರೆಗೆ ಕೊಟ್ಟಿದ್ದೇವೆ. ಅದು ಒಂದು ದೇಶ ಸೇವೆ ಅಲ್ವಾ? ಅಲ್ಲ, ಮಕ್ಕಳು ನೋಡಬೇಕು, ಹೌದಪ್ಪ, ನಮ್ಮ ವಿದ್ಯಾರ್ಥಿಗಳು ಅದನ್ನು ಗಮನಿಸಬೇಕು. ಅದು ನಾನು ಹೆಸರಿಗೆ ಹೇಳಿಲ್ಲ, ಇಂಥದ್ದು ಸಾಗರ ಇದೆ ನಮಗೆ. ನಮ್ಮ ಅಮ್ಮ ಹೇಳ್ತಿದ್ರು, ನಾವು ಏನಾದರೂ ಕೊಟ್ಟರೆ ಬಲ ಕೈಯಲ್ಲಿ ಕೊಟ್ಟರೆ ಎಡ ಕೈಗೆ ಗೊತ್ತಾಗಬಾರ್ದು. ಆದ್ದರಿಂದ ನಾನು ಅದನ್ನು ಹೇಳ್ಕೊಳ್ಬೇಕಾಗಿಲ್ಲ. ನೀವು ಬೇಕಾದರೆ ನಮ್ಮ ಉದ್ಯೋಗಿಗಳಲ್ಲಿ, ನಮ್ಮ ವಿದ್ಯಾರ್ಥಿಗಳಲ್ಲಿ ಇಂಥ ಒಂದು ಸಂವಾದ ಮಾಡಿದರೆ ನಿಮಗೆ ಎಲ್ಲ ಚಿತ್ರಣ ಸಿಗುತ್ತೆ. ನಿಮ್ಮ ಕರ್ತವ್ಯ ನೀವು ಮಾಡಿದ್ರಿ. ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ನಂದು ಕರ್ತವ್ಯ ಏನು ಅಂತ ಹೇಳಿದ್ರೆ ಕರ್ಮಣ್ಯವಾಧಿಕಾರ ಅಷ್ಟೇ. ನಾನು ಅದರದ್ದು ಏನು ನಿರೀಕ್ಷೆ ಮಾಡೋದಿಲ್ಲ, ಹೆಸರು ನಿರೀಕ್ಷೆ ಮಾಡೋದಿಲ್ಲ, ಅದರಿಂದ ಯಾರ್ದು ಡೊನೇಷನ್ ನಿರೀಕ್ಷೆ ಮಾಡೋದಿಲ್ಲ. ನನ್ನಿಂದ ಭಗವಂತ ಎಷ್ಟು ಮಾಡಿಸ್ಲಿಕ್ಕೆ ಸಾಧ್ಯತೆ ಇದೆಯಾ ಗೊತ್ತಾಯ್ತು. ದೇಶ ಪ್ರೇಮಿಗೆ ನಂದೊಂದು ಮಾತಿದೆ, ದೇಶ ಪ್ರೇಮಿಗೆ ಉಸಿರಿಗಿಂತ ದೇಶ ದೊಡ್ಡದು. ಗೊತ್ತಾಯ್ತು. ಧರ್ಮ ಪ್ರೇಮಿಗೆ ಕೂಡ ಅವರ ಧರ್ಮ ಸಂಸ್ಕೃತಿ ಉಸಿರಿಗಿಂತ ಧರ್ಮ ದೊಡ್ಡದು. ಕಚ್ಚಾಡ್ಲಿಕ್ಕೆ ಹೇಳುವುದಲ್ಲ ನಾನು. ಗೊತ್ತಾಯ್ತು. ಇನ್ನೊಬ್ಬರ ಧರ್ಮವನ್ನು ರೆಸ್ಪೆಕ್ಟ್ ಮಾಡಿಕೊಂಡು ಮಾಡುವಂಥದ್ದು. ಕರೆಕ್ಟ್, ನೀವೆಲ್ಲ ಹೇಳಿದ್ದು ಸರಿ. ಹಿಂದುತ್ವ, ಸಂಸ್ಕಾರ, ದೇಶ ಎಲ್ಲ ಬೇಕು. ಈಗ ಹಿಂದುತ್ವ, ನಿಮ್ಮ ಹಿಂದುತ್ವ ಹೇಳಿದರೆ ಈಗ ನೋಡಿ, ಬಂಟರ ಕೆಸರಡೊಂಜಿ ದಿನ, ಬಿಲ್ಲವರ ಕೂಟ, ಬ್ರಾಹ್ಮಣರ ಆಟಕೂಟ ಎಲ್ಲ ಒಂದೊಂದು ಅವರ ಸಮುದಾಯ ಸಂಸ್ಕೃತಿಗಳ ಬಗ್ಗೆ ಕಾಣ್ತದೆ. ಎಲ್ಲೂ ಹಿಂದೂ ಕೂಟ ಅಂತ ಎಲ್ಲಿದೆ? ಇದೊಂದು ಬಹಳ ಒಳ್ಳೆಯ ಪ್ರಶ್ನೆ ಅಂತ. ಅಲ್ಲ, ನೀವು ಬಹಳ ಒಳ್ಳೆಯ ಪ್ರಶ್ನೆ. ನಾನು ಇದನ್ನು ನೆಗೆಟಿವ್ ಆಗಿ ತಗೊಳ್ಳೋದಿಲ್ಲ. ಇಲ್ಲೇ ಇರೋದು ಪಾಯಿಂಟ್, ಇಲ್ಲೇ ಇರೋದು. ನೀವು ಹೇಳೋದು ಸರಿ. ಒಂದು ಪ್ರಾದೇಶಿಕವಾಗಿ ಜಾತಿಯ ಮೇಲೆ ಸಂಘಗಳು ಆಗ್ತಾ ಇವೆ. ನಾನು ಎಷ್ಟೋ ಕಡೆ ಅಂಥ ಸಂಘಟನೆಗಳಲ್ಲಿ ನನ್ನನ್ನು ಕರೆದರೆ ನಾನು ಹೇಳೋದುಂಟು. ಬಾಂಬೆಯಲ್ಲಿ ಒಂದು ಸಂಘಟನೆ ಕರೆದಾಗ, ನಾನು ಒಂದು ಜಾತಿ ಸಂಘಟನೆಯವರು ಸಂಘ ಮಾಡಿ ಕರೆದಾಗ ನಾನು ಅಲ್ಲಿಯೂ ಹೇಳಿದ್ದೆ ಅದೇ ಮಾತನ್ನು ನಾನು ನಿಮ್ಮ ಹತ್ರ ಹೇಳೋದು. ಈ ಧರ್ಮ ಮತ್ತು ಈ ಭಾರತೀಯತೆ ಅನ್ನೋದು ಅದೊಂದು ದೇಹ ಇದ್ದಾಗೆ. ಬಂಟರ ಸಂಘ ಇದೆಲ್ಲ ಒಂದು ದೇಹದ ಅಂಗ. ಗೊತ್ತಾಯ್ತು. ಬಿಲ್ಲವರದ್ದು ಕಣ್ಣಾದರೆ ಇನ್ನೊಬ್ಬರು ಕೈ ಹಾಕ್ತಾರೆ, ಇನ್ನೊಬ್ಬರು ಕಾಲು ಹಾಕ್ತಾರೆ, ಇದೆಲ್ಲ ಅಂಗಗಳು. ನನ್ನದೇ ಅಂಗ ಗಟ್ಟಿ ಇರಬೇಕು. ಈ ದೇಹದಲ್ಲಿ ಬರೀ ಕೈ ಮಾತ್ರ ಗಟ್ಟಿ ಇರಬೇಕು ಅಂತ ಹೇಳಿದ್ರೆ ಬೇರೆದೆಲ್ಲ ಸತ್ತೋದ್ರೆ ಅದು ದೇಹವಾಗಿ ಉಳಿತದ? ನಾನು ಹೇಳೋದು, ನಮ್ಮ ದೇಹವನ್ನು ದೇಶಕ್ಕೆ ಹೋಲಿಸಬೇಕು, ನಮ್ಮ ದೇಹವನ್ನು ದೇಶಕ್ಕೆ ಹೋಲಿಸಬೇಕು. ಪ್ರತಿಯೊಂದು ಏನಿದೆ ಅಲ್ಲ, ಜಾತಿ ಧರ್ಮ, ನಾನು ಅದು ಭಾಳ ವಿಸ್ತಾರವಾದಂಥ ವಿಷಯ. ಇದೆಲ್ಲ ಮಾಡಿದ್ದು ಇಲ್ಲಿ ಅವರು, ಇಂಥದ್ದೆಲ್ಲ ಇರಲಿಲ್ಲ. ಮಾಡಿದ್ದು ಉದ್ದೇಶಪೂರ್ವಕವಾಗಿ. ಧರ್ಮವನ್ನು ಹಿಡ್ಕೊಂಡು, ಜಾತಿಯನ್ನು ಹಿಡ್ಕೊಂಡು ಯಾವತ್ತಿಗೂ ನಾವು ಅಧಿಕಾರದಲ್ಲಿರಬೇಕು ಅಂತ ಮಾಡಿದಂಥ ಹುನ್ನಾರ ಇದೆಲ್ಲ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಮಾತಾಡಿದ್ರೆ ನಾಳೆ ಅನ್ನಿಸ್ತದೆ ಸುಧಾಕರ್ ಶೆಟ್ಟರಿಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಉಂಟಾ ಅಂತ ಹೇಳುವವರು ಇದ್ದಾರೆ. ನಿಮ್ಮಂಥವ್ರೆ ಗೊತ್ತಿಲ್ಲ ನನಗೆ, ಪತ್ರಕರ್ತರು ಇದನ್ನೆಲ್ಲ ಬಹಳ ವಿಸ್ತಾರವಾಗಿ ಕೇಳ್ಬೋದು. ನಾನು ಹೇಳುದು ನನ್ನದು ಏನು ಚಿಂತನೆ ಅಂತ ಹೇಳಿದರೆ ಅದು ಬಹಳ ನೇರವಾದ ಚಿಂತನೆ. ದೇಶ ಮತ್ತೆ ದೇಹವನ್ನು ಒಂದು ಅಂತ ತಗೊಂಡ್ರೆ ಇದೆಲ್ಲ ಅಂಗಗಳು. ಯಾವುದೇ ಒಂದು ಅಂಗ ಸಮಾಜಕ್ಕೆ ಕ್ಯಾನ್ಸರ್ ಆಗದೇ ಇರಲಿ ಅನ್ನೋದು ನನ್ನ ಆಶೆ. ಮತ್ತೆ ನಾನು ನಿಮಗೆ ಸುಮ್ಮನೆ ಹೇಳ್ತೇನೆ, ನಾನು ಸಿಂಪಲ್ ಆಗಿ ಹೇಳ್ತೇನೆ. ನಾನು ನೋಡಿದ್ದೇನೆ, ಜಾತಿ ಅಂತ ಬಂದಾಗ ಜನರು ಒಟ್ಟಾಗ್ತಾರೆ, ಧರ್ಮ ಅಂತ ಬಂದಾಗ ಒಟ್ಟಾಗುದಿಲ್ಲ. ನನಗೆ ಬಹಳ ಬೇಸರ. ಧರ್ಮ ಅಂತ ಬಂದಾಗ ಎಲ್ಲಿ ಹೋಗ್ತಾರೆ ಗೊತ್ತಾ ನೋಡಿ, ಪಹಲ್ಗಾಮ್ನಲ್ಲಿ ಯಾರು ಕೂಡ ನೀನು 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 ಬಂಟನ ಅಂತ ಕೇಳಲಿಲ್ಲ, ನೀನು ಆಚಾರ್ಯ ಅಂತ ಕೇಳಲಿಲ್ಲ, ನೀನು ದಲಿತನ ಅಂತ ಕೇಳಲಿಲ್ಲ. ನೀನು ನಿನಗೆ ಅದೇನು ಎಂತ ಎಂತ ಹೇಳಲಿಕ್ಕೆ ಬರ್ತದ? ಅದೆಂತ ಹೇಳಿ ನೀವು ಹೇಳಿದ್ದು ಏನು ಅಂದ್ರೆ ಅವರದ್ದು ಧರ್ಮದಿಂದ ಮಾತಾಡ್ಲಿಕ್ಕೆ ಬರುತ್ತಾ ಅನ್ನೋದು. ಹೌದೇನೋ ಮಾಡ್ಲಿಕ್ಕೆ ಬಿಡಿ, ನಾನು ಅದರ ಬಗ್ಗೆ ನನಗೆ ಬೇಕಾಗಿಲ್ಲ. ಅದು ಈಗ ಸದ್ಯಕ್ಕೆ ಏನ್ ಮಾಡಿದ್ರು, ನೀನು ಹಿಂದೂ ಅಂತ ಕೇಳಿದ್ರು ಅಲ್ವಾ? ಎಲ್ಲಿದೆ ಆ ಹಿಂದುತ್ವ? ಇಲ್ಲಿ ಈಗ ಹಿಂದುತ್ವ ಎಲ್ಲಿದೆ? ನಾನು ನಿಮ್ಮ ಹತ್ರ ಕೇಳುದು, ರಾಜಕೀಯವಾಗಿ ನೋಡಿ ಹಿಂದುತ್ವ ಎಲ್ಲಿದೆ? ಹಿಂದುತ್ವ ಚುನಾವಣೆ ಸಂದರ್ಭದಲ್ಲಿ ಹಿಂದುತ್ವ ಬರುತ್ತೆ, ಅದೇ ಹಿಂದುತ್ವ.
ಅಲ್ಲ, ಅದನ್ನು ನೀವು ಹೇಳಬೇಕು. ಚುನಾವಣೆ ಜನೆಯಲ್ಲಿ ಬರುವಂಥದ್ದು ಹಿಂದುತ್ವವ? ಚುನಾವಣೆ ಜನೆಯಲ್ಲಿ ಬರೋ ಹಿಂದುತ್ವ ಮಾತ್ರ ಅಲ್ಲ ಬರೋದು, ಹಿಂದುತ್ವ ಬಂದಿದ್ರು ಒಳ್ಳೇದಿತ್ತು, ತೊಂದರೆ ಇಲ್ಲ, ನಾವು ಒಟ್ಟಾಗಿರ್ಬೋದು. ನೀವು ಮೂಲಕ್ಕೆ ಹೋಗಿ. ಇದು ಡಿವೈಡ್ ಮಾಡಿದವರು ಯಾರು ಗೊತ್ತುಂಟಾ? ಚೆನ್ನಾಗಿದೆ, ನಾನು ಯಾರಿಗೂ ಹೇಳಲಿಕ್ಕೆ ಹೋಗುದಿಲ್ಲ, ಅದೇನಾಗ್ತದೆ. ಮತ್ತೆ ನಾವು ಶೈಕ್ಷಣಿಕ ಸಂಸ್ಥೆಯಲ್ಲಿದ್ದವರು ಒಂದು ಪಕ್ಷಕ್ಕೆ ಸೀಮಿತವಾಗಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ಒಂದಿದೆ, ನನ್ನ ಸಿದ್ಧಾಂತಕ್ಕೆ ಯಾರು ಸಪೋರ್ಟ್ ಮಾಡ್ತಾರೋ ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ. ಹೌದಪ್ಪ. ನಿಮ್ಮ ಸಿದ್ಧಾಂತ ಅಂದ್ರೆ ಇದೆ ದೇಶ. ನಾನು ನಿಮ್ಮ ಹತ್ರ ಕೇಳುದು, ನಿಮ್ಮ ಸಿದ್ಧಾಂತವು ಹೌದಲ್ವಾ ಅಂತ ನೀವು ಹೇಳ್ಬೇಕು. ಬಹಳ ತಪ್ಪು ನೋಡಿ ಸರ್, ಈಗ ಮಕ್ಕ ನಮಗೆ ಗೌರವ ಇರಬೇಕು. ಅಲ್ಲಿ ಅವರ ಯಾರು ಕೂಡ ಅದರ ಬಗ್ಗೆ ಲಘುವಾಗಿ ಮಾತಾಡಿದರೆ ಯಾವ ಧರ್ಮದವರು ಅದು ಸರಿಯಲ್ಲ. ಅದು ಹೌದಪ್ಪ. ಯಾಕೆ? ಅದು ಅವರ ಅಸ್ಮಿತೆ. ರೋಮ್ ಪೋಪ್ ಹೌದು ಅಸ್ಮಿತೆ. ಅದಕ್ಕೆ ಯಾರಿಗಾದ್ರೂ ಮಾತಾಡಿದಾಗ ಖುಷಿ ಆದರೆ ಅವ ಹಿಂದೂ ಅಲ್ಲ. ನಾನು ಹೇಳೋದಕ್ಕೆ. ಹೌದಪ್ಪ. ಹಾಗಾಗಿ ನಿಮ್ಮ ಹತ್ರ ಕೇಳ್ತೇನೆ ನಾನು, ಅಯೋಧ್ಯೆ ಯಾರ ಹುಟ್ಟಿದ ಸ್ಥಳ? ಶ್ರೀರಾಮಚಂದ್ರ. ಮತ್ತೆ ಬಾಬರಿ ಮಸೀದಿ ಹುಡಿ ಆಯ್ತು ಅಂತ ಹೇಳ್ತಾರೆ. ಅವ ದಾಳಿ ಮಾಡಿ. ಅಲ್ಲ, ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳಬೇಕಲ್ವಾ? ದಾಳಿ ಮಾಡಿದವರು. ಹಾಗಾದ್ರೆ ನೀವು ಏನನ್ನು ಕೊಟ್ರಿ ಮೊನ್ನೆ? ಎಲ್ಲ ಮುಸ್ಲಿಂ ಸಮುದಾಯದವರಿಗೆ ಏನನ್ನು ಕೊಟ್ರಿ? ಬಾಬರಿ ಮಸೀದಿಯನ್ನು ಹುಡಿ ಮಾಡಿದ್ರು. ಯಾರಿಗೂ ಬೇಜಾರಾಗ್ತದೆ ಇಲ್ವಾ ಸ್ವಾಮಿ? ಹೌದಾ? ಹೇಳಿದ್ರೆ ಬೇಜಾರಾಗುತ್ತಲ್ಲ. ಅಲ್ಲ, ಹೇಳಿದ್ದೆ. ಅಯ್ಯೋ, ಇವತ್ತು ಹೇಳ್ತೀನಿ ನೀವು. ನಾನು ಹೇಳೋದು ಅದು ನನ್ನ ಹಿಂದುತ್ವ, ನಾನು ಸರಿಯಾಗಿ ಹೇಳಬೇಕು. ನಮ್ಮದು ಆಸ್ಮಿತೆ ಮಾರ್ರೆ. ಎಷ್ಟೋ ವರ್ಷದ ಹಿಂದೆ ನಮ್ಮ ರಾಮ, ಹಿಂದೂಗಳಿಗೆ ಅಯೋಧ್ಯೆ ಅನ್ನೋದು ಅವರಿಗೆ ಮಕ್ಕ, ಮತ್ತೆ ಇವರಿಗೆ ರೋಮ್ ಎಲ್ಲ ಇದ್ದ ಹಾಗೆ ಅಲ್ವಾ ಸರ್? ನಮ್ಮ ಆ ಭಾವನೆಯನ್ನು ಹೆಚ್ಚಿನ ಅವರು ಗೌರವಿಸಲಿಲ್ಲ ಅಂತ ಹೇಳುವ ಹಾಗಿಲ್ಲ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದಂತಹ ನಮ್ಮ ನಜೀರ್ ಸಾಹೇಬ್ರು ಅವರಿಗೆ ಅರ್ಥ ಆಗಿದೆ. ಯಾಕಂತಂದ್ರೆ ಅಷ್ಟು ಕಲ್ತಿದ್ದಾರೆ, ಅಷ್ಟು ಎತ್ತರಕ್ಕೆ ಏರಿದ್ದಾರೆ ಅವರು ಹಿಂದೂ ಧರ್ಮವನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಇವರು ನಮ್ಮ ಕಲಾಂ ರಾಷ್ಟ್ರಪತಿಗಳು ಅವರೆಲ್ಲ, ನಾನು ಹೇಳೋದು, ಅವರು ಒಂದು ಮಾಡುವಂಥ ಅಲ್ಲಿ ಮುಸ್ಲಿಮ್ಸ್ ಅಂತ ಅನ್ನಿಸುವುದೇ ಇಲ್ಲ. ನಿಮ್ಗೆ ಕಲಾಂ ಮುಸ್ಲಿಂ ಅಂತ ಅನ್ನಿಸ್ತದೆ? ಇಲ್ಲಪ್ಪ. ಅವಾಗ ನಾನು ಹಿಂದೂ ಅಂತ ಅನ್ನಿಸುದಿಲ್ಲ, ಅವರು ಮುಸ್ಲಿಂ ಅಂತ. ರಾಷ್ಟ್ರಪತಿಗಳು ಅವರು ಭಾರತೀಯರು. ಅದರಿಂದ ನಾನು ಹೇಳುದು, ಇದು ನೋಡಿ, ಇದು ಸೂಕ್ಷ್ಮ ವಿಷಯ. ಇಷ್ಟೇ ಮಾತಾಡಿದ್ರೆ ಸಾಕು. ಇವನು ಮಾರ್ರೆ ಕೋಮುವಾದಿ ಅಂತ ಹೇಳುವಂತವ್ರು ಇರ್ಬೋದು. ರಾಮ ಮಂದಿರ ನಮ್ಮ ಅಸ್ಮಿತೆ ಹೌದಲ್ವಾ? ಹೌದಲ್ವಾ? ಆ ದಿನದಲ್ಲಿ ರಾಮ ಮಂದಿರ ಇಷ್ಟು ವರ್ಷದ ನಂತರ ನಾವು ಯಾವತ್ತೂ, ನಿಮಗೆ ಗೋಧ್ರಾ ಘಟನೆ ಗೊತ್ತುಂಟು, ಈ ಎಲ್ಲ ಇದ್ದು ಕೂಡ ನಾವು ಸಂವಿಧಾನದ ಮೇಲೆ ನಂಬಿಕೆ ಇದ್ದುಕೊಂಡು ಹಿಂದೂಗಳು ಆ ನ್ಯಾಯಾಲಯದಿಂದಲೇ ಅದು ಆರ್ಡರ್ ಆಯ್ತಲ್ಲ ಸರ್. ಒಂದು 500-600 ವರ್ಷದಲ್ಲಿ ಎಷ್ಟು ಮಂದಿ ಜೀವವನ್ನು ಬೇಸರ ಆಗುತ್ತದೆ. ಆಗ ಮೊನ್ನೆ ದೇವಸ್ಥಾನ ಆಗುವಾಗ ಇದನ್ನೆಲ್ಲ ಅನ್ಯ ಧರ್ಮದವರು ವೆಲ್ಕಮ್ ಮಾಡ್ತಿದ್ರೆ ಆ ಸಂಬಂಧಗಳು ಬೆಳೀತವೆ. ಇದೊಂದು ಬಹುಸಂಖ್ಯಾತರ ಅಸ್ಮಿತೆ. ಬಹುಸಂಖ್ಯಾತರು ಅಂದ್ರೆ ಬಹುಸಂಖ್ಯಾತರು, ಅಲ್ಪಸಂಖ್ಯಾತರು, ವ್ಯಾಖ್ಯಾನ ಏನು ಹೇಳಿ? ಏನು ವ್ಯಾಖ್ಯಾನ ನಿಮ್ಮ ರೀತಿಯಲ್ಲಿ? ವ್ಯಾಖ್ಯಾನ ಒಂದು ಈಗ ನೀನು ಜಾರಿಕೊಳ್ಳೋದು ಬೇಡ, ಹೇಳಿ. ಯಾವ ಧರ್ಮ ಇವತ್ತು, ಯಾವ ಧರ್ಮವನ್ನು ನೀವು ಅಲ್ಪಸಂಖ್ಯಾತರು ಹೇಳ್ತಾರೆ? ಅಲ್ಲ, ಈಗ ಬಹುಸಂಖ್ಯಾತರು ಹೇಳಿದ್ರೆ ನಮ್ಮ ಹಿಂದೂಗಳು ಅಂತ ಇಲ್ಲಿ ಒಂದು ವ್ಯಾಖ್ಯಾನ. ಸರಿ. ಹಾಗೆ ಅಲ್ಪಸಂಖ್ಯಾತರಿದ್ರೆ ಈ ದೇಶದಲ್ಲಿ ಅವರ ಸಂಖ್ಯೆ ಕಮ್ಮಿ ಇದೆ. ನಾನು ಹೇಳೋದು ಕಾರಣಕ್ಕಾಗಿ ಹಿಂದೂಗಳು ಬಹುಸಂಖ್ಯಾತರು ಅಲ್ಲ. ಮತ್ತೆ ನೋಡಿ, ಬಂಟ್ರು ಅಂತ ಕೊಳ್ಳಿ, ನೀವು ಅತ್ಯಲ್ಪ ಸಂಖ್ಯಾತರು. ಅವರು ಬಿಲ್ಲವಸ್ಥೆ ಕೊಳ್ಳಿ, ಅವರು ಅತ್ಯಲ್ಪ ಸಂಖ್ಯಾತರು. ನೀವು ದೇಶಕ್ಕೆ ಹೋಲಿಸಿದ್ರೆ ಅಲ್ಲ ಸ್ವಾಮಿ, ನೀವು ಬೇರೆ ಅಲ್ಪಸಂಖ್ಯಾತರಿಗೆ ಹೋಲಿಸಿ ಅವರಿಗಿಂತ ಕಡಿಮೆ ಜನ. ಬಂಡ್ಸೆ ಒಟ್ಟಾದ್ರೆ ನೀವು ಕಾಶ್ಮೀರದಲ್ಲಿ ಯಾರು ಅಲ್ಪಸಂಖ್ಯಾತರು? ಕಾಶ್ಮೀರದಲ್ಲಿ ಪಂಡಿತರು, ಹಿಂದೂಗಳು ಅಲ್ವಾ? ನೀವು ಇಡೀ ವರ್ಲ್ಡಿಗೆ ಹೋಲಿಸಿ ಹಿಂದೂಗಳು ಬಹುಸಂಖ್ಯಾತರಾಗ್ತಾರ? ಇಲ್ಲ, ಒಂದೇ ಕಂಟ್ರಿ ಇರೋದು ನಮ್ದು, ಒಂದೇ ದೇಶ ಇರೋದು ಸ್ವಾಮಿ. ಇದೆಲ್ಲ ಏನು ಗೊತ್ತುಂಟಾ? ನೇಪಾಳ ಸ್ವಲ್ಪ ಇದೆ. ಇಲ್ಲಿ ಇದನ್ನು ಡಿವೈಡ್ ಮಾಡುವ ಕಾರ್ಯಕ್ರಮ ಆಗ್ಬಾರ್ದು, ಒಂದುಗೂಡಿಸುವ ಕಾರ್ಯಕ್ರಮ ಆಗಬೇಕು. ಈ ಜಾತಿ ಸಂಘಟನೆಗಳು ಒಟ್ಟಾಗಬೇಕು, ಒಂದು ಧರ್ಮವಾಗಿ ಬೆಳಿಬೇಕು. ನಮಗೆ ಕ್ರಿಶ್ಚಿಯನ್ ಧರ್ಮ ಕೊಡ್ಲಿಲ್ವ? ಎಜುಕೇಶನ್ ಕೊಡ್ಲಿಕ್ಕೆ ಕಲಿಸಿದ್ದು ಕ್ರಿಶ್ಚಿಯನ್ ಧರ್ಮ ಕೊಟ್ಟಿದೆ. ನಾವು ಡಿನೈ ಮಾಡಬಾರ್ದು ಯಾವುದನ್ನು ಕೂಡ. ದಾನ ಮಾಡುವಂಥದ್ದು ಕೆಲವು ಕೊಟ್ಟಿದೆ, ಇದರಲ್ಲೂ ಇದೆ. ಯಾಕೆ ಸ್ವಾಮಿ? ಮದರ್ ತೆರೇಸನ್ ಅಂತವ್ರು ನೋಡಿ ಕೊಟ್ಟಿದೆ. ಹಾಗಂತೇಳಿ ನಾನು ಕ್ರಿಶ್ಚಿಯನ್ ಆಗ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ಹೌದಲ್ವ ಸರ್? ಸ್ವಧರ್ಮೇ ನಿಧನಂ ಶ್ರೇಯ. ಸರಿ ಉಂಟಲ್ವ? ನಾನು ಮ್ಯಾಥ್ಸ್ ನಿಮ್ಮ ಲೆಕ್ಕಾಚಾರಗಳು ಸರಿ ಇದೆ, ಲೆಕ್ಕಗಳು ಕರೆಕ್ಟ್ ಇದೆ. ಆದರೆ ನೀವು ಮೆಕ್ಕಾದ ಗೌರವಿಸಬೇಕು ಎಲ್ಲ ಹೇಳ್ತೀರಿ, ಖಂಡಿತ ಅದು ಹೌದು. ಆದರೆ ಅಲ್ಲೇನು ಕಾಫಿರ್ ಅಂತ ಬರ್ತದೆ, ಕಾಫಿರನ್ನು ಮುಗಿಸ್ಬೇಕು ಅಂತ ಆ ಥರ ಎಲ್ಲ ತುಂಬ ಜನ ಹಿಂದುತ್ವವಾದಿಗಳು ನಿಮಗೆ. ಅದು ಒಂದು ವರ್ಗದ ಮುಸಲ್ಮಾನರಲ್ಲಿಯೂ ಇರುವಂತಹ ಒಂದು ಜ್ಞಾನದ ಕೊರತೆ ಅಂತ ನಾನು ಹೇಳ್ತೇನೆ. ನನಗೆ ಬಹಳ ಗೊತ್ತುಂಟು ಅಂತಲ್ಲ. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ವಿಷಯ. ಇದನ್ನೆಲ್ಲ ಹತ್ತಿರ ತರುವಂತಹ ವಿಷಯ, ಇದು ದೂರ ಕೊಂಡೋಗುವ ವಿಷಯ. ಈಗ ನೀವು ನೋಡಿ, ನೀವು ಹೇಳ್ತೀರಿ ಕಾಫಿರಿದ್ದು ನಾನು ಕೇಳಿದ್ದೇನೆ, ಎಲ್ಲ ಕೆಲವು ಕಡೆಯಲ್ಲಿ ಚರ್ಚೆ ಆಗಿದೆ, ಭಾಷಣಗಳಲ್ಲಿ ಹೆಚ್ಚಾಗಿದೆ. ಯಾರು
ಕುರಾನ್ ಯಾರು ಅಲ್ಲಾಹನನ್ನು ನಂಬುವುದಿಲ್ವೋ ಅವರು ಕಾಫಿರರು, ಅವರನ್ನು ಕೊಲ್ಲಿ ಅನ್ನುವಂಥದ್ದು ಇದೆ ಅಂತ ಎಲ್ಲರೂ ಹೇಳ್ತಾರೆ. ಅಲ್ಲಿ ಜ್ಞಾನದ ಕೊರತೆ ಇದೆ. ಯಾರಿಗೆ? ಅಲ್ಲ ನಾವು ಅರ್ಥ ಮಾಡ್ಕೊಳ್ಳುವ ಜ್ಞಾನದ ಕೊರತೆ ಇದೆ. ಅಲ್ಲಿ ಅವರು ಹೇಳಿದ್ದು ಹಾಗೆಲ್ಲ. ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಯಾರು ದೇವರನ್ನು ನಂಬುವುದಿಲ್ವ ಅವರು ಅಲ್ಲ ಅಂತ ಹೇಳಿದ್ದಾರೆ. ದೇವರನ್ನು ನಂಬೋದವರಂದ್ರೆ ನಾಸ್ತಿಕರು. ಅವರಿಗೆ ಪಾಪ ಪ್ರಜ್ಞೆ ಇಲ್ಲ, ತಾನು ಮಾಡಿದ್ದೇ ಸರಿ ಅಂತ. ಈಗ ನಾನೊಂದು ಕದ್ದರೂ ಕೂಡ ದೇವರು ನೋಡುವುದಿಲ್ಲ ಅಲ್ವಾ? ನಾನು ತಪ್ಪು ಅಭಿಪ್ರಾಯ ಮಾಡಿ ದೇವರು ನೋಡುವುದಿಲ್ಲ, ದೇವರಿಲ್ಲ ಅಲ್ವಾ? ನಮಗೇನು ಪಾಪ ಸಿಗ? ಆದ್ರಿಂದ ನಾನು ಕೋಳಿಯನ್ನು ಕೊಲ್ಲುವುದೊಂದೇ ಮನುಷ್ಯ ಅಂತ ಒಂದು ಮನಸ್ಥಿತಿ ಅವರು ನಾಸ್ತಿಕರು. ಪಾಪ ಪುಣ್ಯದ ಅರಿವೇ ಇಲ್ಲದ ಬೇಕಿರುವುದು ಅದಕ್ಕೆ. ಈಗ ಭಗವಂತ ಬೇಕು ನಮ್ಗೆ ಯಾಕೆ ಹೇಳಿ? ಪಾಪ ಪುಣ್ಯಕ್ಕೆ ಲೆಕ್ಕ. ನಾನು ಏನೂ ಮಾಡಿದ್ರು ನೋಡುವ ಬೇರೊಬ್ಬ ಇದ್ದಾನೆ ಅನ್ನುವಂಥ ಪರಿಕಲ್ಪನೆ ಉಂಟು, ಪಾಪ ಪುಣ್ಯದ ಲೆಕ್ಕಾಚಾರ. ಆದ್ರಿಂದ ಅಲ್ಲಿ ಅವರದ್ದು ಮುಸಲ್ಮಾನರದ್ದು ಅಲ್ಲ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಈಗ ನಮ್ಮದು ಕೃಷ್ಣ, ಅದು ಬೇರೆ ಬೇರೆ ಅಲ್ಲ. ಅಂದರೆ ಯಾರು ಅವರ ದೇವರನ್ನು ನಂಬುವುದಿಲ್ವ ಅದು ಕೆಲವರು ಬರೇ ಅಲ್ಲನಿಗೆ ಸೀಮಿತ ಮಾಡಿಬಿಟ್ರು. ನೀವಂದ್ರೆ ಕಾಫಿರ್ ಹೇಳಿದ್ರೆ ನಾಸ್ತಿಕ. ನಮ್ಮಲ್ಲಿ ನೋಡಿ ಎಷ್ಟೋ ಸಾವಿರ ಕೋಟಿ ದೇವರು ಇದ್ದಾರೆ. ಹೌದು, 33 ಕೋಟಿ. ಕ್ರಿಶ್ಚಿಯನ್ರ ಒಂದು ಯೇಸು ಅಥವಾ ಅಲ್ಲ, ನಮಗೆ ಅದೊಂದು ಬೇರೆ. ಅದು ನಮ್ಮೊಟ್ಟಿಗೆ ಇನ್ಕ್ಲೂಸಿವ್. ಅದು ಈಗ ನೋಡಿ, ಹಿಂದೂ ಧರ್ಮ ಉಂಟಲ್ಲ, ಇಟ್ಸ್ ನಾಟ್ ಎಕ್ಸ್ಕ್ಲೂಸಿವ್, ಇಟ್ ಈಸ್ ಇನ್ಕ್ಲೂಸಿವ್. ಅದನ್ನು ಸೇರಿಸಿಕೊಳ್ತದೆ. ಈಗ ಬೌದ್ಧ ಧರ್ಮ ಆಗಿದೆ ಅಲ್ವಾ, ಸೇರಿಸಿಕೊಳ್ತದೆ ಅದು. ಸಿದ್ಧಾರ್ಥ ಬೌದ್ಧ ಧರ್ಮ ಆಗುವ ತನಕ ಏನಾಗಿದ್ದ ನೀವು ಹೇಳಿ ನನಗೆ? ನನ್ಗೆ ಗೊತ್ತಿಲ್ಲ. ಅಂದ್ರೆ ಸನಾತನತೆಯ ಬಗ್ಗೆ ಕೆಲವೊಮ್ಮೆ ಲಘುವಾಗಿ ಮಾತಾಡ್ತಾರೆ, ಬೇಸರ ಆಗುತ್ತೆ. ನಮಗೆ ಬೇಸರ ಆಗುತ್ತೆ, 100% ಬೇಸರ ಆಗುತ್ತೆ. ಸುಧಾಕರ್ ಶೆಟ್ಟರೆ ನೀವು ಹಿಂದುತ್ವದ ಬಗ್ಗೆ ಮಾತಾಡ್ತಿದ್ದು ಬೇಸರ ಆಗುತ್ತೆ. ಬೇಸರ ಆಗುತ್ತೆ. ನನ್ನನ್ನು ತಿಳುವಳಿಕೆಯಲ್ಲಿದ್ದಂಥ, ನನ್ನಲ್ಲಿ ಬಂದಂಥ ವಿದ್ಯಾರ್ಥಿಗಳು ನನಗೆ ಮುಖ ತಿರುಗಿದಾಗ ನನ್ನ ಬಗ್ಗೆ ಪ್ರೇಯರ್ ಮಾಡಿದಂಥ ಮುಸ್ಲಿಂ ಕುಟುಂಬ, ನನಗೇನು ಪ್ರಾಬ್ಲಮ್ ಇಲ್ಲ, ನನಗೆ ಬಹಳ ಖುಷಿ ಇದೆ ಅವ್ರ ಜೊತೆ. ನನ್ನ ಮಗನು KMES ನಲ್ಲಿ ಕಲ್ತಿದ್ದಾನೆ, ಒಳ್ಳೆಯ ಶಿಕ್ಷಣ ಕೊಟ್ಟಿದ್ದಾರೆ 5ನೇ ತರಗತಿ ತನಕ. ನನಗೆ ಅಂಥ ಒಂದು ಸಂಕುಚಿತ ಮನೋಭಾವನೆ ಇದ್ದರೆ ನಾನು ಯಾವುದಾದ್ರೂ ಹಿಂದೂ ಸಂಸ್ಥೆ ಅಂತ ಹುಡುಕುವುದಿಲ್ವ? ಶಿಕ್ಷಣ ಯಾರು ಒಳ್ಳೇದು ಕೊಡ್ತಾರ, ನನಗೆ ಯಾವುದು ಕನ್ವೀನಿಯೆಂಟ್ ಅಲ್ಲಿ ನಾವು ಶಿಕ್ಷಣ ಕೊಡ್ತೇವೆ. ನಾನು ಪಡೆದಿದ್ದೇನೆ ಕ್ರಿಶ್ಚಿಯನ್ ಸಂಸ್ಥೆಯಿಂದ. ಆದ್ದರಿಂದ ನಾನು ಹೇಳೋದು, ಇದು ಯಾವುದು ನೀವು ಪ್ರಶ್ನೆ ಎತ್ತಿದ್ರಿ ನೋಡಿ, ಕಾಫಿರ ಪ್ರಶ್ನೆ ಎತ್ತಿದ್ರಲ್ಲ, ತಪ್ಪಾಗಿ ಅರ್ಥೈಸಲಾಗಿದೆ ಎಲ್ಲ ಕಡೆಯಿಂದ. ಸರ್, ನಾನು ನಿಮ್ಗೆ ಹೇಳ್ತೇನೆ, ಸಜ್ಜನ ಬಾಂಧವರಿದ್ದಾರೆ, ಮುಸ್ಲಿಮ್ಸ್ ಬಾಂಧವರಿದ್ದಾರೆ, ಅವರು ಕಾಫಿರ್ ಅನ್ನೋದನ್ನು ನನ್ನ ಪ್ರಕಾರ ಆ ಅರ್ಥದಲ್ಲಿ ತಗೊಳ್ಳಿಲ್ಲ. ಈ ಸಮಾಜದಲ್ಲಿರುವಂಥ ಯಾವನೇ ಒಬ್ಬ ದೇವರನ್ನು ನಂಬದಿದ್ರೆ ಅಂತ ಅರ್ಥ. ನಾಸ್ತಿಕ ಅಂತ. ದೇವರನ್ನು ನಂಬದಿದ್ರೆ ಅಂತ. ಈಗ ನಾಸ್ತಿಕನನ್ನು ಕೊಲ್ಬೋದಾಗಾದ್ರೆ ಅದು ನನ್ನ ಮಿತಿಯಲ್ಲಿ ಬರುವುದಿಲ್ಲ, ಮತ್ತೆ ಸಂವಿಧಾನ ಬರ್ತದೆ. ನಾಸ್ತಿಕನನ್ನು ಕೊಲ್ಲುವುದಲ್ಲ, ನಾಸ್ತಿಕ ನನ್ನ ದೃಷ್ಟಿಯಲ್ಲಿ ಆಗಿನವರು ತಿಳ್ಕೊಂಡ್ರು. ಆಗಿನವ್ರು ಏನು ತಿಳ್ಕೊಂಡ್ರು, ಒಬ್ಬ ನಾಸ್ತಿಕನಾಗಿದ್ರೆ ಭಾರಿ ಕಷ್ಟ ಅಂತ, ಸಮಾಜಕ್ಕೆ ಒಂದು ಪ್ರಾಣಿಯ ಹಾಗೆ. ಈಗ ನೋಡಿ, ಒಂದು ಪ್ರಾಣಿ ಇದೆ, ಒಂದು ಹುಲಿ, ಅದಕ್ಕೆ ಗೊತ್ತಿಲ್ಲ ಯಾವ ದೇವರಿದ್ದಾರೆ ಏನು ಗೊತ್ತಿಲ್ಲ, ಅದು ಬಂದು ದಾಳಿ ಮಾಡ್ತದೆ. ಆ ದಾಳಿ ಮಾಡಿದವನಿಗೆ 3 ಮಕ್ಕಳಿದ್ದಾರೆ, ಕಷ್ಟದಲ್ಲಿದ್ದಾರೆ, ಹುಲಿಗೆ ಗೊತ್ತಿರ್ತದೆ ಸ್ವಾಮಿ. ಅದು ಅದರ ಧರ್ಮ. ಅದರ ಧರ್ಮ ಏನಂತ ಹೇಳಿದ್ರೆ ತಿನ್ನುವುದು, ಮಲಗುವುದು, ದಾಳಿ ಮಾಡುವುದು. ಹೌದಲ್ವಾ? ಸರಿಯಾಗಿ ನೋಡಿದ್ರೆ ಎಲ್ಲಾ ಪ್ರಾಣಿಗಳು ಹಾಗೆ. ಮೃಗತ್ವ, ಸ್ವಲ್ಪ ಮೇಲೆ ಹೋದರೆ ದೈವತ್ವ. ಯೇಸು ಕ್ರಿಸ್ತರು ಇರ್ಬೋದು, ಬುದ್ಧ ಇರ್ಬೋದು, ಮಹಾವೀರ ಇರ್ಬೋದು, ಇವರೆಲ್ಲ ದೈವತ್ವಕ್ಕೆ ಏರಿದವರು. ಮನುಷ್ಯತ್ವದಿಂದ ದೈವತ್ವಕ್ಕೆ ಏರಿದವರು. ನಾವೆಲ್ಲ ದೈವತ್ವಕ್ಕೆ ಏರಲಿಲ್ಲ. ಬಹುಶಃ ಮೃಗತ್ವದಿಂದ ಮನುಷ್ಯತ್ವಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳ್ಬೋದು. ಬೇರೆಯವರಿಗೆ ಕಾಣದೇ ಇರ್ಬೋದು, ನಮ್ಗೆ ಕೆಲವೊಮ್ಮೆ ಇವ ಮೃಗದಲ್ಲೇ ಇದ್ದಾನೆ, ಇನ್ನೂ ಮನುಷ್ಯ ಆಗಲಿಲ್ಲ ಅಂತ ಅನ್ನಿಸ್ತದೆ ಎಷ್ಟೋ ಮಂದಿಯನ್ನು ನೋಡುವಾಗ. ಆದ್ರಿಂದ ಕಾಫಿರ್ನ ಚಿಂತನೆ ನಿಮಗೆ ಬಹುಶಃ ನಾನು ಹೇಳಿದ್ದು ಅರ್ಥ ಆಯ್ತು. ಆ ಚಿಂತನೆ ಇದ್ರೆ ಸತ್ಯ ಹೇಳ್ತೇನೆ, ಎಷ್ಟೋ ಮಂದಿ ಮುಸ್ಲಿಂ ಪ್ರಾಜ್ಞರಿದ್ದಾರೆ, ಅವರು ಆ ಅರ್ಥದಲ್ಲಿ ತಗೊಂಡದ್ದೇ ಇಲ್ಲ. ಆ ಅರ್ಥದಲ್ಲಿ ತಗೊಂಡಿದ್ರೆ ದಿನ ಕೊಲ್ಲಬೇಕಿತ್ತು. ಅವರು ಮಾಡ್ತಾ ಇಲ್ಲ. ನಾವು ಅದನ್ನು ಎಂತ ಗೊತ್ತು, ಅವರಿಗೆ ಅರ್ಥ ಆಗ್ಲಿಲ್ಲ. ಯಾರಿಗೆ? ಉಗ್ರಗಾಮಿಗಳು ಅಂತಿದ್ದಾರೆ, ಅವರಿಗೆ ಅರ್ಥ ಆಗ್ಲಿಲ್ಲ. ಅವರಿಗೆ ಅರ್ಥ ಆಗ್ಲಿಲ್ಲ, ಅವರಿಗೆ ಅರ್ಥ ಆಗ್ಲಿಲ್ಲ. ಇದು ಧರ್ಮ ಹೌದು, ಅವರಿಗೆ ಅರ್ಥ ಆಗ್ಲಿಲ್ಲ. ಅದು ಪ್ರಯೋಜನ. ನಾವು ಯಾವುದನ್ನು ಜನರಲೈಸ್ ಮಾಡಬಾರ್ದು. ಕರೆಕ್ಟ್. ಯಾವುದನ್ನು ಕೂಡ. ಈಗ ನಿಮ್ದೆಲ್ಲ ಮಾತಿನ ದಾಟಿ ಇದೆಲ್ಲ ಹೋಗ ನೋಡುವಾಗ ನೀವು ಹಿಂದುತ್ವ ಪ್ರತಿಪಾದಕರು ಹೌದು, ಆದರೆ ನನಗೇನು ಸ್ವಲ್ಪ ಡೌಟ್ ಆಗ್ತಾ ಇದೆ. RSSನಲ್ಲಿ OTC ITC ಏನಾದರೂ ಮಾಡಿದ್ರ? ಅಂದರೆ ನಿಮ್ಮ ಈ ಶೈಲಿ ಮಾತಾಡುವಂಥದ್ದು ವ್ಯಾಖ್ಯಾನಗಳನ್ನು ನೋಡುವಾಗ ನೀವು ಕೊನೆಗೆ ಅಂತ ಗೊತ್ತು ಅಲ್ಲಲ್ಲ, ಇದು ನೀವು ಸ್ಪಷ್ಟಪಡಿಸ್ತೇನೆ, ನೀವು ಇದನ್ನ ಶಿಕ್ಷಣ ಸಂಸ್ಥೆ ಅಲ್ಲ ವೈಯಕ್ತಿಕ ಕೇಳ್ಬೋದು ಅಂತ ಹೇಳಿದಕ್ಕೆ ವೈಯಕ್ತಿಕವಾಗಿ ಕೇಳ್ಬೋದು. ನಾನು ಶಿಕ್ಷಣ ಸಂಸ್ಥೆಯ ಪರವಾಗಿ ಮಾತಾಡುವುದಿಲ್ಲ. ಯಾಕಂತ ಹೇಳಿದ್ರೆ ಕೆಲವೊಂದು ಸಿದ್ಧಾಂತವನ್ನು ನಮ್ಮೊಟ್ಟಿಗೆ ಇದ್ದವರು ಒಪ್ಪದೇ ಇರ್ಬೋದು, ನೀವು ಒಪ್ಪದೇ ಇರ್ಬೋದು. ನೀವು ಯಾವುದು ಒಪ್ಪುತ್ತೀರಿ ಅನ್ನೋದು ನನಗೆ ಮುಖ್ಯ ಅಲ್ಲ, ನನಗೆ ಅದು ಹೇಗೆ ಅರ್ಥ ಆಗಿದೆ ಅನ್ನೋದು ಬಹಳ ಮುಖ್ಯ. ಹೌದಲ್ವಾ?
ITC OTCಗೆ ನಾನು ಹೋಗದೇ ಇರ್ಬೋದು, ಬಟ್ ನಾನು ತುಂಬ ಶಾಖೆಗಳನ್ನು ನೋಡಿದ್ದೇನೆ. ಹಾಂ. RSS ಅನ್ನೋದಕ್ಕಿಂತ ಅದನ್ನು ಹೀಗೆ ಹೇಳೋದು ಒಳ್ಳೆಯದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರಕ್ಕೆ ಸ್ವಯಂ ಆಗಿ ಸೇವೆ ಮಾಡಲಿಕ್ಕೆ ಇರುವಂಥ ಒಂದು ಸಂಘಟನೆ. ಅದನ್ನು ನಾನು ನನ್ನ ಸಣ್ಣ ಏಜಿಂದ ನೋಡಿದ್ದೇನೆ. ಇವತ್ತು 60 ಅಲ್ವಾ, ನಾನು ನೋಡಿದ್ದೇನೆ, ಗಮನಿಸಿದ್ದೇನೆ, ಅಲ್ಲಿ ಕೂತಿದ್ದೇನೆ. ಆ ಸಿದ್ಧಾಂತಗಳನ್ನು ನೋಡಿ, ಈಗ ನೋಡಿ ಸರ್, ನಮ್ಮ ಅದರಲ್ಲಿ ಭಜನೆ ಮಾಡ್ತಾರೆ. ಹೌದು. ಆ ಭಜನೆಯಲ್ಲಿ ನಿಮಗೆ ಯಾವುದೂ ತಪ್ಪು ಕಾಣ್ತದ? ಇಲ್ಲ. ಹಾಗೆ ನನಗೆ RSSನ ಶಾಖೆಯಲ್ಲಿ ಯಾವುದೂ ತಪ್ಪು ಕಾಣಲಿಲ್ಲ. ಆದ್ದರಿಂದ ನಾನು ಹಿಂದೂ ಆಗಿ ಭಜನೆಯ ಸಂಸ್ಕಾರ ಕೊಡಬೇಕು ಅಂತ ಅನ್ನಿಸ್ತದ ಇಲ್ವಾ ನನಗೆ? ಹೌದೌದು. ನನ್ನ ಮಗನಿಗೆ, ನನ್ನ ಮಕ್ಕಳಿಗೆ. ಹೌದಲ್ವಾ ಸರ್? ಹಾಗೆ ನಾನು RSSನ ಚಿಂತನೆಗಳನ್ನು ನೋಡಿದ್ದೇನೆ. ನಾನು ಪ್ರಾರಂಭದಿಂದ ನೋಡಿದ್ದೇನೆ. ಪ್ರಾರಂಭ ಹೇಗಾಗ್ತದೆ? ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ, ದೇಶ ಭಕ್ತಿಯನ್ನು ಉದ್ದೀಪನ ಮಾಡುವಂತಹ ಗೀತೆಯೊಂದಿಗೆ ಸ್ಟಾರ್ಟ್ ಆಗ್ತದೆ. ಎಲ್ಲಿ ತಪ್ಪಿದೆ ಹೇಳಿ. ನಾನು ಇವತ್ತು ಹೇಳಿದ ತಕ್ಷಣ ನಿಮಗೆ ಯಾಕೆ ಉರಿದುಕೊಳ್ತದೆ ಯಾರಿಗಾದರೂ? ನನಗೇನು ಉರಿಯಲ್ಲ. ಅಲ್ಲ, ನಾನು ಹೇಳಿದ ಚಿಂತನೆ ಅದು ಉರಿತದೆ ಕೆಲವೊಮ್ಮೆ. ಉರಿಬಾರ್ದು ಸರ್. ಆ ನಂತರ ಕಬಡ್ಡಿ ಆಡೋದು, ದೇಶದ ಬಗ್ಗೆ ಮಾತಾಡೋದು, ಭೌಗೋಳಿಕವಾಗಿ ಮಾತಾಡೋದು, ಜ್ಞಾನವನ್ನು ನೀಡುವುದು, ಇಷ್ಟೇ ಇರುವುದು. ಅಲ್ಲಿ ನಾನು ಇನ್ನೊಂದು ಗಮನಿಸಿದ್ದೇನೆ, ಯಾರು ಯಾರ ಜಾತಿ ಕೇಳೋದಿಲ್ಲ. ಇಲ್ಲ. ಅಲ್ಲ, ಪಾಯಿಂಟ್ ನಿಮ್ಮ ಜಾತಿ. ನಾನು ನಿಮಗೆ ಹೇಳುತ್ತೀನಿ, RSSನ ಬಗ್ಗೆ ಹೇಳಿದ್ದಕ್ಕೆ ನಾನು ಎಷ್ಟೋ ಮಕ್ಕಳನ್ನು ನನ್ನ ಸಂಬಳದಿಂದ ITC OTCಗೆ ಕಳಿಸಿದ್ದೇನೆ. ಅವರೆಲ್ಲ ಉನ್ನತ ಹುದ್ದೆಗೂ ಬಂದಿದ್ದಾರೆ. ಕೆಲವರು ಇದು ನಮ್ಮ ಸರ್ಕಾರಿ ಹುದ್ದೆಗಳಲ್ಲಿದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವರ ಚಾರಿತ್ರ್ಯ ಒಳ್ಳೆದಿದೆ. ಅಂದರೆ ಬೇರೆ ದೃಷ್ಟಿಯಲ್ಲಿ ಅವರ ಸಂಬಳ ಬಿಟ್ಟು ಬೇರೆದನ್ನು ನಾನು ಇದನ್ನು ಕಡಖಂಡಿತವಾಗಿ ಹೇಳ್ತೇನೆ. ಯಾರು ಆ ಮೂಲದಿಂದ ಆ ಶಿಕ್ಷಣವನ್ನು ಹಿಡ್ಕೊಂಡು ಬಂದಿದ್ದೀರಾ, ಯಾಕಂದರೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕರಾಗಿ ಅರ್ಥ ಮಾಡಿಕೊಂಡವರು, ತಪ್ಪಾಗಿ ಬಿಂಬಿಸಬಾರ್ದು. ಆದರೆ ಒಂದು ವರ್ಗದಲ್ಲಿ ನಾನು ಸಾಮಾಜಿಕ ಜಾಲತಾಣ ಇರ್ಬೋದು, ಮಾಧ್ಯಮ ಇರ್ಬೋದು, ಇದರಲ್ಲಿ ನೋಡ್ತಾ ಇರುವಾಗ RSS ಬೇರೆ, ಹಿಂದೂ ಬೇರೆ. RSS ಅಂದರೆ ಸಂಗಿ ಚಡ್ಡಿ, ಅವರ ಬಗ್ಗೆ ಟಾರ್ಗೆಟ್ ಮಾಡಿ ಅವ ದೇಶ ಹಾಳು ಮಾಡ್ತಾನೆ, ಧರ್ಮ ಅಲ್ಲ. ಹೇಳಿ ಪ್ರಶ್ನೆ ಈ ರೀತಿಯಾಗಿ ಒಂದು ವರ್ಗ ಹೇಳ್ತಾ ಇದೆ. ಜಿಜ್ಞಾಸೆ ನೀವು ಬಂದದಕ್ಕೆ ಅದು ಹಿಂದುತ್ವ ಬೇರೆ, RSSಗೆ ಅಂದರೆ ಈ ಥರ ನೋಂದಣಿಯಾಗಿಲ್ಲ ಇತ್ಯಾದಿ ಎಲ್ಲ ವಿಷಯಗಳು ಬರ್ತದೆ. ಅಂದರೆ RSS ಬೇರೆಯಾ, ಹಿಂದುತ್ವ ಬೇರೆಯಾ, ಹಿಂದೂ ಧರ್ಮ ಅಂದರೆ ಸಪರೇಟ್ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ನಾನು ಯಾಕೆ ವೈಯಕ್ತಿಕ ಅಂತ ಹೇಳಿದೆ ಹಾಗಂತ ಹೇಳಿದ್ರೆ, ನಾನು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ವಕ್ತಾರಲ್ಲ. ಆದ್ದರಿಂದ ಹಾಗೆ ಮಾತಾಡಲಿಕ್ಕೂ ನಾನು ಆಗೋದಿಲ್ಲ. ನಾನು ಜ್ಞಾನಸುಧದ ವಕ್ತಾರನೂ ಅಲ್ಲ. ಹೌದು. ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ವಿಷಯವನ್ನು ನಿಮ್ಮ ಎದುರಿಗೆ ತೆರೆದಿಡ್ತೇನೆ. ನನಗೇನು ಅರ್ಥ ಆಗಿದೆ ಆ ಇತಿಮಿತಿಯಲ್ಲಿ. ಕರೆಕ್ಟ್. ನಾಳೆ ಈ ಸೋಷಿಯಲ್ ಮೀಡಿಯಾ ಅದನ್ನು ಹೇಗೆ ತಗೊಳ್ತದೆ, ಅದು ಅವರವರ ಭಾವಕ್ಕೆ, ಅವರವರ ಭಕುತಿಗೆ, ಅವರವರ ವಿವೇಚನೆಗೆ ಬಿಟ್ಟಂತಹ ವಿಷಯ. ಹೌದಲ್ವಾ ಸರ್? ಅವರ ಕೆಪಾಸಿಟಿ. ನಾನೇನು ಹೇಳ್ತೇನೆ ನಿಮಗೆ, ಇಲ್ಲಿ ನೋಡಿ, ಬೌದ್ಧ ಧರ್ಮ ನೀವೇನು ಹೇಳ್ತೀರಿ? ನಾನು ಬೌದ್ಧರಿಗೆ ನಾಳೆ ಬೇಸರ ಆಗ್ಬೋದು. ಬೌದ್ಧ ಧರ್ಮ ನನಗನ್ನಿಸ್ತದೆ ಹಿಂದೂ ಧರ್ಮದಲ್ಲೇ ಇದ್ದುಕೊಂಡು ಒಂದು ವಿಶೇಷವಾದ ಸರಳ ಚಿಂತನೆಯನ್ನು ಮಾಡಿದಾಗ ಆ ಚಿಂತನೆಯನ್ನು, ಸಿದ್ಧಾಂತವನ್ನು ಒಪ್ಪಿಕೊಳ್ಳುವಂಥ ಎಷ್ಟೋ ಜನ ಅದರೊಟ್ಟಿಗೆ ಬಂದರು. ಒಂದು ಹಂತದ ನಂತರ ಅದು ಮೊದಲು ಬಾಡಿ ಆಫ್ ಇಂಡಿವಿಜುವಲೇ ಅಲ್ವಾ? ಹೌದಲ್ವಾ? ನಿಜವಾಗಿ ನೋಡಿದರೆ ಅದು ಮತ. ನಾನು ಹೇಳುವುದು ಅದನ್ನೆಲ್ಲ ಮತಗಳು, ಸನಾತನತೆ ಮತ, ಧರ್ಮ ಅಂತ ಮತ. ಯಾಕಂತ ಹೇಳಿದ್ರೆ ಅದು ಒಬ್ಬನ ಸಿದ್ಧಾಂತ, ಚಂದವಾದ ಸಿದ್ಧಾಂತ, ಆರ್ಗನೈಸ್ಡ್ ಮತ್ತೆ ಸಮಾಜವನ್ನು ಒಳ್ಳೇದು ಮಾಡುವಂಥ ಸಿದ್ಧಾಂತ. ನಾನು ನಿಮ್ಮ ಹತ್ರ ಕೇಳುದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಷ್ಟು ಕಡೆ ಬಾಂಬ್ ಬ್ಲಾಸ್ಟ್ ಮಾಡಿದೆ, ಏನೇನೆಲ್ಲ ಕಾರ್ಯಕ್ರಮ ಅವರದ್ದು ಗೊತ್ತಿದೆಯಾ ನಿಮಗೆ? ಹಾಗೆ ಕೆಟ್ಟದ್ದನ್ನು ಮಾಡುವುದಾದರೆ ಆ ಒಂದು ಸಂಘ 100 ವರ್ಷ ಬೆಳೀತದ ಸ್ವಾಮಿ. ಮತ್ತೆ ಕೆಟ್ಟದ್ದನ್ನು ಮಾಡುವುದಿದ್ರೆ ನಮಗೆ ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಆಗುತ್ತಾ ನಮ್ಮಂಥವರಿಗೆ? ಅಲ್ಲ, ರಿಜಿಸ್ಟ್ರೇಷನ್ ಮಾಡ್ಬೋದಲ್ಲ ಅಷ್ಟೆಲ್ಲ ನೀವು ಹೇಳುದು. ನಾನು ನಿಮಗೆ ಹೇಳ್ತೇನೆ, ನನ್ನ ಇತಿಮಿತಿಯಲ್ಲಿ ಹೇಳ್ತೇನೆ, ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಅದು. ಗೃಹ ಸಚಿವರು ಅವರು ಜನತೆಯಿಂದ ಭಿನ್ನಾದವರು, ಜನಾದೇಶ ಇದೆ ಅವರಿಗೆ ಯಾವುದು ಕಾನೂನಾತ್ಮಕವಾಗಿ ಒಂದು ಕಾಪಾಡಿಕೊಳ್ಳುವಂಥದ್ದು, ಸಮಾಜದ ಸ್ವಾಸ್ಥ್ಯ ಕಾಪಾಡುವ ನೆಲೆಯಲ್ಲಿ ಅವರ ಕೆಲಸ ಇದೆ. ಅವರದ್ದು ಕಲ್ಪನೆಯು ತಪ್ಪಿರ್ಬೋದು. ಅಂದರೆ ಅವರು ಆ ಹುದ್ದೆಯಲ್ಲಿ ಕೂತ ತಕ್ಷಣ ಅವರಿಗೆ ಎಲ್ಲವೂ ಗೊತ್ತಿದೆ ಅಂತಲ್ಲ. ಮತ್ತೆ ಅವರ ಭಾವನೆಗಳಿಗೆ, ಅವರ ಮಾತುಗಳಿಗೆ ನಾವು ಮಾತಾಡಿದರೆ ನಾವು ಅವರಿಗೆ ವಿರುದ್ಧ ಅಂತದ್ದು ಅಲ್ಲ. ನಮ್ಮ ಸಿದ್ಧಾಂತವನ್ನು ನಾವು ಪ್ರಚುರಪಡಿಸ್ತೇವೆ. ನನಗೆ ಅರ್ಥ ಆಗಿದೆ ಅದು. ಕರೆಕ್ಟ್. ನನ್ನ ತಾಯಿಯನ್ನು
ಅವರಷ್ಟು ಅರ್ಥ ಮಾಡಿಕೊಂಡಿರ್ಲಿಕ್ಕಿಲ್ಲ. ಹೌದೌದು. ಅವರ ತಾಯಿಯನ್ನು ನಾನು ಅಷ್ಟು ಅರ್ಥ ಮಾಡಿಕೊಳ್ಳಿಕ್ಕಿಲ್ಲ. ತಾಯಿ ಅಂತ ಗೊತ್ತಿರ್ತದೆ ಅಷ್ಟೇ. ಅಷ್ಟೇ, ತಾಯಿಯನ್ನೋ ಗೌರವ ಇರುತ್ತೆ ಅಷ್ಟೇ. ಆದರೆ ಕೆಲವೊಮ್ಮೆ ನಮ್ಮದು ತಾಯಿಯನ್ನೋ ಗೌರವ ಇಲ್ಲದ ಹಾಗೆ ಮಾತಾಡಿದಾಗ ಯಾರು ಕೂಡ ನೋವಾಗ್ತದೆ. ಸಿಟ್ಟು ಬರುವುದಕ್ಕಿಂತಲೂ ನೋವಾಗ್ತದೆ. ಸಿಟ್ಟು ಬಿಡಿ, ಸಿಟ್ಟು ಅದು ಎಲ್ಲ ಅದು ಪ್ರಯೋಜನ ಇಲ್ಲ. ನಾನು ಹೇಳೋದು ನೋವಾಗ್ತದೆ. ಒಂದು ಮಾತು ಕೇಳ್ತೇನೆ ನಿಮ್ಮ ಹತ್ರ ನಾನು. ಬೌದ್ಧ ಧರ್ಮ ಸ್ಟಾರ್ಟ್ ಆಯಿತು, ಜೈನ ಧರ್ಮ ಸ್ಟಾರ್ಟ್ ಆಯಿತು, ಕ್ರೈಸ್ತ ಧರ್ಮ ಸ್ಟಾರ್ಟ್ ಆಯಿತು, ಮುಸ್ಲಿಂ ಧರ್ಮ ಎಲ್ಲವೂ ಪಾಪ ಒಳ್ಳೆಯ ನೆಲೆಯಲ್ಲಿ, ಒಳ್ಳೆಯ ಚಿಂತನೆಯಲ್ಲಿ ಅದಕ್ಕೊಂದಷ್ಟು ಜನ ಫಾಲೋವರ್ಸ್ ಬಂದರು. ಅದು ಮುಂದೆ ಹೋಯಿತು. ಈಗ ಅತಿ ದೊಡ್ಡ ಹೌದು. ಈಗ ನಾನು ಹೇಳ್ತೇನೆ, ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವಾಗ ಪ್ರಾರಂಭ ಆಯಿತು? 1925, 1925 ಸೆಪ್ಟೆಂಬರ್ 27. ಅಂದರೆ ಅದು ಡಾಕ್ಟರ್ ಕೇಶವ ಬಲರಾಮ್ ಹೆಡಗೇವಾರ್ ಪ್ರಾರಂಭ ಮಾಡಿದರು. ಹೇಗೆ ಪ್ರಾರಂಭ ಮಾಡಿದರು? ನಾವೊಂದು ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಒಟ್ಟು ಮಾಡಿಕೊಂಡು ಒಂದು ದೇಶದ ಚಿಂತನೆ ಕೊಡಬೇಕು, ಈ ಸಮಾಜವನ್ನು ಒಟ್ಟಾಗಿ ಕೊಂಡೋಗ್ಬೇಕು, ಅಲ್ಲಿ ಜಾತಿ ಪದ್ಧತಿ ಇರಬಾರ್ದು. ನಿಮ್ಮ ಪ್ರಶ್ನೆಗಳು ಇರ್ಬೋದು, ಆಮೇಲೆ ಕೇಳಿ ನೀವು. ಅಲ್ಲ, ಆಮೇಲೆ ಕೇಳಿ, ನಿಮ್ಮ ಹತ್ರ ಬರುತ್ತೆ ಪ್ರಶ್ನೆ, ನನಗೆ ಗೊತ್ತಿದೆ. ಇದೆಲ್ಲವನ್ನು ಒಟ್ಟಾಗಿ ಒಂದು ದೇಶವನ್ನು ಪ್ರೀತಿಸುವಂತಹ ಒಂದು ಸಮಾಜದಲ್ಲಿ ಈಗಿನ ನೋಡಿ, ಇವತ್ತಿನ ಅವರದ್ದು ಪರಿಕಲ್ಪನೆ ಕುಟುಂಬ ಪ್ರಬೋಧನ ಮತ್ತು ಬೇರೆ ಬೇರೆ ಇದೆ, ಬೇರೆ ಬೇರೆ ಅವರದ್ದು ದೇಶವನ್ನು ಒಳ್ಳೇದು ಮಾಡೋದಿದೆ. ಎಲ್ಲಿಯೂ ಕೂಡ ಮುಸ್ಲಿಂ ವಿರೋಧಿ, ರಿಜಿಸ್ಟ್ರೇಷನ್ ಮಾಡ್ಬೋದಲ್ಲ. ಅದನ್ನೇ ಅಲ್ಲಿಗೆ ಬರ್ತೇನೆ ನಾನು, ನಿಮಗೆ ಅಲ್ಲಿಗೆ ಬರ್ತೇನೆ. ನೀವು ಭಾಳ ಅವಸರ ಮಾಡ್ತೀರಿ. ಓಕೆ, ನಾನು ಅಲ್ಲಿಗೆ ಬರ್ತೇನೆ. ನಿಮಗೆ ಅದು ಮತ್ತೆ ನಿಮ್ಮ ಹತ್ರ ಕೇಳಲಿಕ್ಕುಂಟು, ನಿಮಗೆ ಸಮಾಧಾನ ಆಯ್ತಾ ಈ ಉತ್ತರ ಅಂತ. ನೋಡಿ, ಆ ಒಬ್ಬರಿಂದ, ಅದಕ್ಕೆ ನಾನು ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ ಎಲ್ಲ ಹೇಳಿದ್ದು ಅದಕ್ಕೆ. ನಾನು ಅಲ್ಲಿ ಪೇಜಾರ್ ಋಷಿಗಳು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಅದೇ ರಿಜಿಸ್ಟ್ರೇಷನ್ ಮಾಡೋದಿದ್ರೆ ಮಾಡ್ಬೋದು ಅಂತ. ಅಲ್ಲಲ್ಲ, ಅವರು ಹೇಳಿದ್ದು ನಾನು ಇವತ್ತು ಓದಿದೆ ಪೇಪರ್ನಲ್ಲಿ. ಇಂಥ ಆರೋಪಗಳು ಇರುವುದಿಲ್ಲ, ಆರೋಪಗಳಿರುವಾಗ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಏನು ಅಂತ ಹೇಳಿದ್ದು. ಅವರ ವೈಯಕ್ತಿಕ ಚಿಂತನೆ. ಸ್ವಾಮೀಜಿಗಳಿದ್ದಾರೆ, ಗೌರವ ಇದೆ ಅವರ ಮೇಲೆ, ಯಾವತ್ತೂ ಗೌರವ ಇದೆ. ಪಾದ ಮುಟ್ಟಿ ನಮಸ್ಕಾರ ಮಾಡುವಂಥವರು ಅವರು. ಇದೆಲ್ಲ ಬೇಡ, ರಾಮಾಯಣ ಮಾಡ್ಬೋದಲ್ವ ಅಂತ ಅವ್ರು ಹೇಳಿರ್ಬೋದು. ಬಟ್ ನನಗೆ ನನ್ನ ಅರ್ಥ ಆದ ಇತಿಮಿತಿಯಲ್ಲಿ ನಾನು ಹೇಳೋದು, ನಾನು ಚಾಲಕರು ಏನು ಹೇಳಿದ್ದಾರೆ ಕೇಳಿದ್ದೇನೆ. ಹಿಂದೂ ಧರ್ಮಕ್ಕೂ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಹೇಳಿದ್ದಾರೆ ಅವರು. ನೀವು ಕೇಳಿದ್ದೀರಾ? ನಾನು ಅಲ್ಲಿಗೆ ಬರ್ತೇನೆ. ಏನಾಗಿದೆ ಅಂತ ಹೇಳಿದರೆ, ಒಂದು ಸಿದ್ಧಾಂತವನ್ನು ಅದು ಹೆಚ್ಚು ವರ್ಷ ಬೆಳೆದಾಗ, ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಆದಂತಹ ಒಂದು ಸಂಘಟನೆ, ಹೌದಲ್ವಾ? ಬಾಡಿ ಆಫ್ ಇಂಡಿವಿಜುವಲ್ ಬೆಳೆಯಿತು ಬೆಳೆಯಿತು ಬೆಳೆಯಿತು. ಇವತ್ತು ಗಮ್ಮತ್ತು ಗೊತ್ತಾ ನಿಮಗೆ? ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ, ಅದರೊಟ್ಟಿಗೆ ಸ್ವಯಂ ಸೇವಕರಾಗಿ ಸೇರಿದಂಥ ಕೋಟ್ಯಂತರ ಜನರು ಉಂಟಲ್ಲ ಇವತ್ತು, ಅವರದನ್ನು ಧರ್ಮವಾಗಿ ಒಪ್ಪಿಕೊಂಡಿದ್ದಾರೆ. ಈಗ ಅದೊಂದು ಧರ್ಮ ಆಗಿದೆ. ಧರ್ಮಕ್ಕೆ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ. ಅದು ಸಂಘದ ಕಲ್ಪನೆಯನ್ನು ಮೀರಿ ನಿಂತಿದೆ. ನನ್ನ ಪ್ರಕಾರ ಯಾವುದೇ ಮತ ಪ್ರಾರಂಭ ಆದಾಗ ಅದೊಂದು ಸಂಘದ ರೀತಿಯಲ್ಲಿತ್ತು. ಆನಂತರ ಅದು ಅದರ ಒಳ್ಳೆತನವನ್ನು ನೋಡಿ ಧರ್ಮವಾಗಿ ಕನ್ವರ್ಟ್ ಆಗಿದೆ. ಆದ್ರಿಂದ ನೀವು RSS ಅಂದರೆ ನೀವು ವಿಚಾರಧಾರೆಗಳನ್ನ ಅಳವಡಿಸಿಕೊಂಡವರು. ಧಾರಯೇತ್ ಇತಿ ಧರ್ಮ, ಧಾರಯೇತ್ ಇತಿ ಧರ್ಮ ಅಂದ್ರೆ ಅದು ಈಗ ಆ ಸಿದ್ಧಾಂತವನ್ನು ಧರಿಸಿಕೊಂಡಿದ್ದಾರೆ ಸಂಘ ಧರ್ಮ. ಏನಿದೆ ಸ್ವಾಮಿ ನಿಮ್ಮ ಲೆಕ್ಕ? ಹೌದು. ಅದಕ್ಕೆ ಸರಸಂಘ ಚಾಲಕರದ್ದು ಅವೆಲ್ಲ ತುಂಬಾ ಮಾತಾಡಬೇಕು. ಅವರು ಒಂದೇ ಲೈನಲ್ಲಿ ಹೇಳಿಬಿಟ್ರು, ಕರೆಕ್ಟ್, ಹಿಂದೂ ಧರ್ಮ ರಿಜಿಸ್ಟ್ರೇಷನ್ ಆಗಿದೆಯಾ ಅಂತ. ಒಂದು ವೇಳೆ ಇದು ಮನಸ್ಸಿನಲ್ಲಿ, ಸ್ವಯಂ ಸೇವಕರ ಮನಸ್ಸಿನಲ್ಲಿ ಇದು ಧರ್ಮ ಅಂತ ಆ ಜಾಗೃತಿಗೆ ಅವರು ಬಂದದ್ದಿದ್ದರೆ ಆಗ ನನಗೆ ಅನ್ನಿಸ್ತದೆ ಅವರ ಪ್ರಶ್ನೆಗಳು ಇರ್ಬೋದು ಸಹಜವಾಗಿ. ಬೇರೆ ಧರ್ಮಗಳು ರಿಜಿಸ್ಟ್ರೇಷನ್ ಆಗಿದೆಯಾ? ಇದು ಇವತ್ತು ಸಂಘವಾಗಿ ಉಳಿದಿಲ್ಲ. ಹೌದಪ್ಪ, ಧರ್ಮವಾಗಿ ಸಂಘವಾಗಿ ಇದ್ದದ್ದು ಕೆಲವೆಲ್ಲ ಬಿದ್ದು ಹೋಗಿದೆ ಸ್ವಾಮಿ. ಹೌದಲ್ವ? ಹೌದಪ್ಪ. ಎಷ್ಟೋ ಸಂಘಗಳು ಇವತ್ತು ಇದು ಆ ಸಂಘ ಈ ಸಂಘ ಅಂತ ಹೇಳ್ತಾರೆ. 4 ದಿವಸದ ಮೇಲೆ ಸಂಘ ಇಲ್ಲ, ರಿನಿವಲ್ ಮಾಡಿದ್ರೆ ಇಲ್ಲ. ನಾನು ಹೇಳುದು ಅದು ಸಂವಿಧಾನದ ಪರಿಕಲ್ಪನೆಗೆ ಬಿಟ್ಟದ್ದು. ಅದು ಗೃಹ ಮಂತ್ರಿಗಳಿದ್ದಾರೆ, ಅವರಿದ್ದಾರೆ. ಆದರೆ ಮನುಷ್ಯನ ಭಾವನೆ ಹೇಗಿದೆ ಅಂತ ಇವತ್ತು ನೀವು ಹತ್ತಿಕ್ಲಿಕ್ಕೆ ಆಗುದಿಲ್ಲ. ಅದು ನಿಮಗೆ ಒಂದು ಧರ್ಮವನ್ನು ಹತ್ತಿಕ್ಲಿಕ್ಕೆ ಆಗುತ್ತಾ? ಇಸ್ಲಾಂ ಮತವನ್ನು ನಿಮಗೆ ಹತ್ತಿಕ್ಲಿಕ್ಕೆ ಆಗುದಿಲ್ಲ, ಹತ್ತಿಕ್ಕಬಾರ್ದು. ಕ್ರೈಸ್ತ ಧರ್ಮವನ್ನು ಹತ್ತಿಕ್ಲಿಕ್ಕೆ ಆಗ್ತದೆ ನಿಮಗೆ? ಇಲ್ಲ, ಹತ್ತಿಕ್ಲಿಕ್ಕೆ ಆಗುದಿಲ್ಲ, ಮತ್ತೆ ಹತ್ತಿಕ್ಕಬಾರದು. ನಾನು ಇದನ್ನು ಒಂದು ವೇಳೆ ಹೆಡಗೇವಾರ್ ಇಂಥ ಒಂದು ಸಂಘವನ್ನು ಸ್ವಾತಂತ್ರ್ಯ ನಂತರ ಮಾಡಿದ್ದಿದ್ರೆ ನಾನು ಅದರ ಜೊತೆ ಸಹಮತ ಕೊಡ್ತಿದ್ನೋ ಏನೋ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದದ್ದು ಇವತ್ತು ಧರ್ಮವಾಗಿ ಬೆಳೆದಿದೆ. ಆದರೂ RSS ಅನ್ನ ನಿಷೇಧ ಮಾಡಲಾಗಿದೆ. ಅಂದ್ರೆ ಕಾನೂನು ಬಾಹಿರ ಚಟುವಟಿಕೆ ಇಲ್ಲದೆ ಅದನ್ನು ನಿಷೇಧ ಮಾಡ್ತಾರ? 2-3-4 ಸಾರಿ ಹೇಳೋದು ಏನು ಗೊತ್ತುಂಟ. ನಾನು ಈಗ ಜಿತೇಂದ್ರ ಕುಂದೇಶ್ವರ್ ಹೀಗೆ ಕಂಪ್ಲೇಂಟ್ ಮಾಡ್ತೇನೆ, ಹೇಳ್ತೇನೆ ನಾನು. ಆಗ ನಿಮ್ಮನ್ನು ಹಿಡ್ಕೊಂಡು ಹೋಗ್ತಾರೆ ಪೊಲೀಸ್ನವರು. ಅದರ ಸತ್ಯಾಸತ್ಯತೆಯಲ್ಲಿ ನಮ್ಮಲ್ಲಿ ಒಂದು ನ್ಯಾಯಾಂಗದ ವ್ಯವಸ್ಥೆ ಇದೆ, ಹೌದಲ್ವ ಸರ್? ಆ ನಿಷೇಧವಾಗಿಯೇ ಉಳಿತಾ? ನೀವು ನನಗೆ ಇವತ್ತು ಹೇಳಬೇಕು,
ಆ 3 ಸಲದ ನಿಷೇಧಗಳು ನಿಷೇಧವಾಗಿಯೇ ಉಳಿಯುತ್ತಾ ಇಲ್ಲ, ಸಂವಿಧಾನದಲ್ಲಿ ಅವರಿಗೆ ಹಕ್ಕನ್ನು. ಇವತ್ತು ನಾನು ನೋಡಿದ್ದೆ, ಈಗ ನಮ್ಮ ಗೃಹ ಮಂತ್ರಿಗಳು ಅವರನ್ನು ಕೋರ್ಟ್ ವಿಚಾರಿಸ್ತದೆ. ನ್ಯಾಯಾಂಗದ ವ್ಯವಸ್ಥೆ ಇದೆ ನಮ್ಮಲ್ಲಿ. ಅಂದರೆ ನ್ಯಾಯಾಂಗಕ್ಕೆ ಸರಿಯಾದ ಪರಿಕಲ್ಪನೆ ಇದೆ, ಎಲ್ಲಿ ಸಂವಿಧಾನದ ಇದಾಗ್ತದೆ, ಎಲ್ಲಿ ಸಂವಿಧಾನಕ್ಕೆ ಪ್ರಾಬ್ಲಮ್ ಆಗ್ತದೆ ಅನ್ನೋದನ್ನು ನೋಡುವಂತ. ಅದಕ್ಕೆ ಅಲ್ವಾ ಕಾರ್ಯಾಂಗ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಇರೋದು ಯಾವುದಕ್ಕೆ ಹೇಳಿ? ಉತ್ತರ ಕೊಟ್ಟಿದೆ ಹಾಗಾದರೆ ಸಂಘ ಈಗ. ಅಲ್ಲ, ಉತ್ತರ ಕೊಡದೇ ಇದೆ. ನಾನು ಕೇಳೋದು ನಿಮಗೆ, ನನಗೆ ಅದರ ಬಗ್ಗೆ ಬೇಡ ಹೆಚ್ಚು ಚರ್ಚೆ. ಒಂದು ತುರ್ತು ಪರಿಸ್ಥಿತಿಯಲ್ಲಿ ಆದದ್ದಲ್ವಾ? ತುರ್ತು ಪರಿಸ್ಥಿತಿಯಲ್ಲಿ ಜೈಲಿನಲ್ಲಿ ಕೂತವರೆಲ್ಲ ನಿಮ್ಮ ಲೆಕ್ಕದಲ್ಲಿ ಏನು ಅವರೆಲ್ಲ ಆರೋಪಿಗಳ? ಅವರೆಲ್ಲ ದೇಶ ದ್ರೋಹಿಗಳ ಅವರು? ಇಲ್ಲ, ಆದರೆ ಅವರ ಲೆಕ್ಕದಲ್ಲಿ ಕೆಲವೊಂದು ಕಳ್ಳರು ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ನಾನು ಹೇಳೋದು ತಮಾಷೆಗೆ ವ್ಯಕ್ತಿಗತವಾಗಿ ಮಾಡಬಾರ್ದು ಸರ್. ನಾನು ಹೇಳೋದು ಈಗ ನೋಡಿ, ಈಗ ನಾನೊಂದು ವೇಳೆ RSSನಲ್ಲಿ ಗುರುತಿಸ್ಕೊಂಡೆ ಅಂತ ಇಟ್ಕೊಳ್ಳಿ. ನಾನು ಮಾಡಿದ ವೈಯಕ್ತಿಕ ತಪ್ಪನ್ನು ಸಂಘಕ್ಕೆ ತರಬಾರ್ದು. ಹೌದೌದು. ಒಬ್ಬ ಹಿಂದೂ ಧರ್ಮದಲ್ಲಿ ಒಬ್ಬ ಏನೋ ತಪ್ಪು ಮಾಡ್ತಾನೆ, ಅವನನ್ನು ನೀವು ಇಡೀ ಧರ್ಮಕ್ಕೆ ದೂಷಿಸಬಾರ್ದು. ಎಲ್ಲ ಒಂದು ಈಗ ಟೆರರಿಸ್ಟ್ಗಳು ಇದು ಬ್ಲಾಸ್ಟ್ ಮಾಡಿದಾಗ ಒಬ್ಬ ಪ್ರಾಜ್ಞರು ಏನು ಆಲೋಚನೆ ಮಾಡಬೇಕು ಅಂತ ಹೇಳಿದರೆ, ಯಾರಾದರೂ ಹಿಂದೂ ಧರ್ಮ ಅದನ್ನು ಇದು ಮುಸ್ಲಿಂ ಧರ್ಮ ಕ್ಲೇಮ್ ಮಾಡಿದ, ನಮ್ಮ ಧರ್ಮ ಮಾಡಿದ್ದು ಅದು ಅಂತ ಹೇಳಲಿಲ್ಲ, ಆಗ ನಾವು ಇಡೀ ಧರ್ಮಕ್ಕೆ ಆಪಾದನೆಯನ್ನು ಹಾಕಬಾರ್ದು. ಆದರೆ ಅಂಥದ್ರಲ್ಲೇ ಸ್ವಲ್ಪ ಜಾಸ್ತಿ ಆ ಥರ ಉಗ್ರಗಾಮಿಗಳು ಅಥವಾ ನೋಡಿ, ಅದು ಎಂತ ಗೊತ್ತುಂಟ, ಕೆಲವೊಮ್ಮೆ ಸಿದ್ಧಾಂತದಲ್ಲಿ ಕೆಲವೊಮ್ಮೆ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಇರುತ್ತೆ. ನಾನು ನಿಮ್ಮ ಹತ್ರ ಹೇಳ್ತೇನೆ, ಈಗ RSS ನಲ್ಲಿ ಇದ್ದುಕೊಂಡು ಹೊರಗಡೆ ಹೋದವರು ಇಲ್ವಾ? ಇದ್ದಾರೆ, ತುಂಬಾ ಜನ ಇದ್ದಾರೆ. ನಾನು ಹೆಸರು ಹೇಳುದಿಲ್ಲ, ಹೇಳುದಿದ್ರೆ ನೀವು ಹೇಳಿ, ನನ್ಗೆ ಗೊತ್ತಿಲ್ಲ, ನಾನು ಹೇಳಿಕ್ ಹೋಗುದಿಲ್ಲ. ಹೋದವರಿಲ್ವಾ? ದೊಡ್ಡ ದೊಡ್ಡವರು ಇದ್ದಾರೆ. ಹಾಗಾದ್ರೆ ಅವರು ಸಿದ್ಧದಿಂದ ಯಾಕೆ ಹೋದ್ರು? ಅದು ಮತಾಂತರ ಒಂದು ರೀತಿಯಲ್ಲಿ. ಮತಾಂತರ ಹೇಗೆ ಹೇಳ್ತೇನೆ ನಾನು ನಿಮಗೆ. ಮತಾಂತರ ಯಾವಾಗ ಆಗುದು? ಹೆಚ್ಚಾಗಿ ಯಾವಾಗ ಆಗುದು? ಒಂದು ಕಾಮಕ್ಕೆ ಹುಡುಗಿ ಹಿಂದೆ ಹೋದು, ಅದೇನೋ ಅವರು ಜಯ ಅದು ಇದೆಲ್ಲ ಹೇಳ್ತಿರಲ್ಲ ಅದು. ಇನ್ನೊಂದು ಹಣ, ಆಮಿಷ, ಇನ್ನೊಂದು ಅಧಿಕಾರ. ಬಹಳ ಡೇಂಜರಸ್ ಇದು. ಇದರಿಂದ ಆಗುದಲ್ವಾ ಮತಾಂತರವಾಗುದು ಹಾಗೆ. ಆದ್ರಿಂದ ಈ RSS ನಿಂದ ಕೆಲವರು ಹೊರಗೆ ಹೋಗಿದ್ದಾರೆ. ಅದೇನು ಪ್ರಯೋಜನ? ಹೊರಗೆ ಹೋದವರು ಒಂದು ನಮ್ಮನೆ ಉಗ್ರಗಾಮಿಗಳೇ ಅವರು RSSಗೆ. ಅವ್ರು ಹೇಳಿದ್ದನ್ನು ಯಾರು ನಂಬಾರ್ದು. ಈ ಆರ್ಗನೈಸೇಷನ್ ಅಲ್ಲಿ ಇದ್ದು ಹೊರಗೆ ಹೋಗ್ತಾರಲ್ಲ ಸ್ವಾಮಿ, ಅವರನ್ನು ನೀವು ನಂಬಾರ್ದು. ನಾನು ಹೇಳುದು, ನಂದು ನೇರವಾಗಿ ಹೇಳ್ತೇನೆ. ಅವರಿಗೆ ಸಿದ್ಧಾಂತ ಅರ್ಥ ಆಗ್ಲಿಲ್ಲ. ಅವ್ರು ಯಾಕೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅರ್ಥ ಆಗಿದೆ. ಹೊರಗೆ ಹೋದ ತಕ್ಷಣ ಅದು ಅರ್ಥ ಆಗಿದ್ರು ಹೇಳಲಿಕ್ಕೆ ಮನಸ್ಸಿಲ್ಲ. ಹೊರಗೆ ಹಾಕಿದಾರಲ್ಲ, ಹೊರಗೆ ಬಂದಿದ್ದಾನಲ್ಲ, ಅವ್ನು ಬಂದದ್ದು ಯಾಕೆ? ಬಂದದ್ದು ಯಾಕೆ ಹೇಳಿ? 3 ಆಮಿಷ ಯಾವುದಾದ್ರೂ ಒಂದು, ಇದರಲ್ಲಿ 3ರಲ್ಲಿ ಒಂದಕ್ಕೆ ಬಂದದ್ದವ. ಅಲ್ಲ, ಈಗ ಲೋಕಲ್ ಆಗಿ ಹೇಳಿದರೆ ಕೆಲವರು ದೊಡ್ಡ ದೊಡ್ಡವರು ರಾಷ್ಟ್ರ ಮಟ್ಟದಲ್ಲಿ ವಿಶ್ವ ಹಿಂದೂ ಪರಿಷತ್, ತೊಗಾಡಿಯಾ ಅಥವಾ ಅಂಥವರೆಲ್ಲ ತುಂಬ ಜನ ಒಂದು ಕಾಲದಲ್ಲಿ ಬಹಳ ಫೇಮಸ್. ಆಮೇಲೆ ಟೀಕಾಕಾರರದ್ದು. ಈ ಲೋಕಲ್ ಆಗಿ ಕೆಲವೊಂದು ಭಾಷಣಕಾರರು, ನಿಕೇತ್ರಿ ಇರ್ಬೋದು, ಅದಕ್ಕಿಂತಲೂ ಕೆಳಗೆ ಅಂತ ಹೇಳಿದ್ರೆ ಈ ಗಬ್ಬಲಟ್ಕ ಅಂಥವರು ಅವರೆಲ್ಲ. ಅದೇ ಈಗ ನೀವು ಹೇಳುವಾಗ ಬದಲಾಗ್ತಾ ಇದ್ದಾರೆ. ಸಂಘದಲ್ಲಿ ಏನು ಸಮಸ್ಯೆ ಇದೆ ಹಾಗಾದ್ರೆ ಅಂತ? ಅಲ್ಲ, ಹಾಗಲ್ಲ. ಏನು ಗೊತ್ತುಂಟ ಸರ್, ಇದೊಂದು ಧರ್ಮ ಅಲ್ವಾ? ಇಲ್ಲಿ ಒಬ್ಬರು ಹೆಚ್ಚು ಒಬ್ಬರು ಕಮ್ಮಿ ಅಂತ ಇಲ್ಲ. ಕೆಲವರಿಗೆ ಅನ್ನಿಸ್ತದೆ, ಆ ಆರ್ಗನೈಸೇಷನಲ್ಲಿ ಇದ್ದ ಕೆಲವರಿಗೆ ಅನ್ನಿಸ್ತದೆ, ನನ್ನನ್ನು ಗುರುತಿಸಲಿಲ್ಲ, ನಾನು ಭಾಳ ಎತ್ತರದಲ್ಲಿದ್ದೇನೆ, ಆ ರೀತಿಯಲ್ಲಿ. ಬಟ್ ಅದು ಮನುಷ್ಯನ ಸಹಜವಾದ ಗುಣ. ನಿಜವಾಗಿ ಸಂಘ ಅದಕ್ಕೆ ಮೀರಿದೆ. ಅಲ್ಲಿ ಯಾರು ದೊಡ್ಡವರು ಅಂತ ಇಲ್ಲ. ಈಗ ನೋಡಿ, ನರೇಂದ್ರ ಮೋದಿ ದೊಡ್ಡದಲ್ಲ ನನ್ನ ಲೆಕ್ಕದಲ್ಲಿ. ನರೇಂದ್ರ ಮೋದಿಯನ್ನು ತಯಾರು ಮಾಡಿದ ಸಿದ್ಧಾಂತ ದೊಡ್ಡದು. ಅಂತಹ ಎಷ್ಟು ಮೋದಿಗಳನ್ನ ಅಂತ 1000 ಜನರು ಮಾಡುವಷ್ಟು ಸಾಮರ್ಥ್ಯ ಆ ಸಿದ್ಧಾಂತಕ್ಕಿದೆ. ಆ ಸಿದ್ಧಾಂತದಲ್ಲಿ ಯಾವುದೇ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇಲ್ಲದೆ, ಅದಕ್ಕೆ ಜೋತು ಬೀಳದೆ, ಅಪ್ಪನ ಮಗ ಪೊಲಿಟಿಷಿಯನ್ ಆಗಬೇಕು ಅನ್ನೋದಕ್ಕೆ ಬೀಳದೆ, ಚಹಾ ಮಾರುವವನನ್ನು ಅಲ್ಲಿ ಕೊಂಡೋಗಿ ಆ ರೀತಿ ಕೆಲಸ ಮಾಡಿ ವರ್ಲ್ಡ್ನಲ್ಲಿ ಬೆಸ್ಟ್ ಲೀಡರ್ ಅಂತ ಇವತ್ತು ಹೇಳುವುದಿದ್ರೆ, ನಾನೇನು BJPಯ ಪರವಾಗಿ ಮಾತಾಡೋದಲ್ಲ. ಒಂದು ಸಿದ್ಧಾಂತ ಒಬ್ಬ ವ್ಯಕ್ತಿಯನ್ನು ಎಷ್ಟು ಮಟ್ಟಕ್ಕೆ ಬೆಳೆಸಿದೆ ಅನ್ನೋದನ್ನು ಹೇಳಲಿಕ್ಕೆ ನಾನು ನಿಮ್ಗೆ ಇದನ್ನು ಹೇಳಿದ್ದು. ಆದ್ರಿಂದ ಇವತ್ತು ಮೋದಿ ಗ್ರೇಟ್ ಅಲ್ಲ, ಮೋದಿಯನ್ನು ತಯಾರು ಮಾಡಿದ ಸಿದ್ಧಾಂತ ಗ್ರೇಟ್ ಅಂತ ಹೇಳುದು ನಾನು. ಖಂಡಿತ. ನಾಳೆ ಮೋದಿ ಅವರು ಹೊರಗೆ ಬಂದ್ರು ಸಾಮಾನ್ಯ RSS ಕಾರ್ಯಕರ್ತನಾಗಿ, ಸ್ವಯಂ ಸೇವಕನಾಗಿ ದುಡಿತಾರೆ. 100% ನಾನು ನಿಮ್ಗೆ ಹೇಳ್ತೇನೆ. ಹೌದಪ್ಪ. ಆದ್ರೆ ನನಗೆ ರಿಜಿಸ್ಟ್ರೇಷನ್ ಬಗ್ಗೆ ನಾನು ಹೇಳಿದ ಕಲ್ಪನೆ ಗೊತ್ತಾಯ್ತಲ್ಲ, ಅದು ಜೀವನ ಪದ್ಧತಿ ಆಗಿದೆ ಇವತ್ತು. RSS ಇವತ್ತು ಅದೊಂದು ಧರ್ಮವಾಗಿ ಮಾರ್ಪಾಟಾಗಿದೆ. ಇನ್ನು ನೀವು ಅದನ್ನು ಹತ್ತಿಕ್ಕಲಿಕ್ಕೆ ಆಗುದಿಲ್ಲ. ನೀವು ಏನು ಬೇಕಾದ್ರೆ ಮಾಡಿ, ಹತ್ತಿಕ್ಕಲಿಕ್ಕೆ ಆಗುದಿಲ್ಲ. ಅಷ್ಟು ಸುಲಭ ಇಲ್ಲ ಅದನ್ನು ಹತ್ತಿಕ್ಕಲಿಕ್ಕೆ. ನೀವು ಹತ್ತಿಕ್ಕಬಹುದು, ಆದ್ರೆ ಆ ಭಾವನೆಗಳು, ಆ ಸಿದ್ಧಾಂತಗಳು, ಇದು ನನ್ನ ದೇಶ, ಇದು ನಾವೆಲ್ಲ ಒಟ್ಟಾಗಿರ್ಬೇಕು, ನಾವೆಲ್ಲ ಈ ರೀತಿ ಇರಬೇಕು, ಅನೋಭದ್ರ ಕರ್ತವ್ಯ ಎಂತೂ ವಿಶ್ವತ ಹಾಗಿರ್ಬೇಕು, ಸರ್ವೇ ಜನ ಸುಖಿನೋ ಭವಂತು ಇರಬೇಕು, ವಿಶ್ವ ಕುಟುಂಬ ಆಗಿರಬೇಕು ಅನ್ನುವಂಥ ಸಿದ್ಧಾಂತಕ್ಕೆ ಒಬ್ಬ ಮನಸೋತಿದ್ರೆ
ಅವನನ್ನು ನೀವು ಚೇಂಜ್ ಆದರೂ ಈಗ ಸಂಘ ಎಲ್ಲ ನೀವೆಲ್ಲ ಒಳ್ಳೆ ವಿಚಾರಗಳನ್ನು ಹೇಳಿದಿರಿ, ಉದ್ದೇಶಗಳೆಲ್ಲ ಒಳ್ಳೆ ಇದೆ ಅಲ್ಲ, ಅದರಲ್ಲಿ ಇರುವುದೇ ಒಳ್ಳೆ ವಿಷಯ. ಹೇಳಿದ್ರಿ ಅಂತ ಹೇಳ್ಬಾರ್ದು. ಅಲ್ಲ ಅದೇ ನೀವು ಹೇಳಿದ್ರಿ ಅಂತ ಹೇಳಲಿಕ್ಕಿಲ್ಲ, ಅದ್ರಲ್ಲಿ ಇರುವುದೇ ಒಳ್ಳೆ ವಿಷಯ. ಒಪ್ಕೊಳ್ತೇನೆ, ಅದಕ್ಕೇನು ಒಳ್ಳೆ ವಿಷಯ ಒಪ್ಕೊಳ್ಳಿಕ್ಕೆ. ಈಗ ಆದರೆ ಈಗ ನೀವು ಒಪ್ಪಿಕೊಳ್ಳಿ ಬಿಡಿ, ಅದರಲ್ಲಿ ಇರುವುದು ಒಳ್ಳೆ ವಿಷಯ. ಜಿತೇಂದ್ರ ಜಿ, ಅದರಲ್ಲಿ ಇರುವುದು ಒಳ್ಳೆ ವಿಷಯ. ನನಗೇನಿದೆ ಹೇಳಿ, ಅದರಿಂದ ಏನಾಗಬೇಕು? ನನಗೆ ಅದರಿಂದ ಏನು ಬರ್ತಾ ಇಲ್ಲ, ನನಗೆ ಅದರಿಂದ ಏನೂ ಆಗಬೇಕಾಗಿಲ್ಲ. ನಾನು ಒಬ್ಬ ಶಿಕ್ಷಕನಾಗಿ ಗಮನಿಸಿದ್ದೇನೆ. ಈಗ ಇದಕ್ಕೆಲ್ಲ ಹೇಳ್ತಾರೆ, ನಾಳೆ ಹೇಳ್ತಾರೆ ಅವರು ಶಿಕ್ಷಕನಾಗಿ ಅವರಿಗೆಲ್ಲ ಬೇಕಮಾರ್ರೆ ಇದು ಅಂತ ಹೇಳುವವರು ಇರ್ಬೋದು. ಇವರೆಲ್ಲ ಸಂಸ್ಥೆ ನಡೆಸುವವರು, ಅವರಿಗೆ ಯಾಕೆ ಅವರು ಇಂಪಾರ್ಷಲ್? ನಾನು ಇಂಪಾರ್ಷಲ್ ಆಗಿದ್ದೇನೆ. ನಾನು ಹೇಳಿದಲ್ವ ನಿಮಗೆ, ನನ್ನೊಟ್ಟಿಗೆ ಕಲಿತಂತ ಎಷ್ಟೋ ಮುಸ್ಲಿಂ ಮಕ್ಕಳು ಇಂಜಿನಿಯರ್, ಡಾಕ್ಟರು ಏನೆಲ್ಲ ಆಗಿದ್ದಾರೆ. ಖುಷಿ ಪಡ್ತೇನೆ. ಈಗ ಕಾಂಗ್ರೆಸ್ ಒಂದೇ, ಸಂತೋಷ ನೋಡಿ, ನಮಗೆ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ. ನನ್ನ ಸಿದ್ಧಾಂತ ಏನಿದೆ ಹೇಳಿ, ಒಂದು ವೇಳೆ ರಾಮ ಮಂದಿರವನ್ನು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ರೆ ಅವರ ಮೇಲೆ ಖುಷಿ ಆಗ್ತಿತ್ತು ನಮಗೆ. ಗೊತ್ತಾಯ್ತು. ಇವತ್ತು ಎಷ್ಟೋ ಕಾಲದ ನಮ್ಮ ಅಸ್ಮಿತೆಯನ್ನು ಯಾರೋ ಸರಿ ಮಾಡಿದ್ರು, ಸಪೋರ್ಟ್ ಮಾಡಿದ್ರು ಅಂತ ಹೇಳುವಾಗ ಹಾಗೆ ಅಲ್ವ ಸ್ವಾಮಿ? ನನ್ನ ಧರ್ಮಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ನನಗೆ ನೀವು ಇಷ್ಟ ಆಗ್ತೀರಿ, ಅವರು ಸಪೋರ್ಟ್ ಮಾಡಿದ್ರೆ ಅವರು ಇಷ್ಟ ಆಗ್ತಾರೆ. ಅದರಲ್ಲಿ ಏನಿದೆ? ಇದು ಕಾಂಗ್ರೆಸ್ ಏನು ಅಸ್ಪೃಶ್ಯವ ಯಾರಿಗೂ? ಅಥವಾ ಬಿಜೆಪಿಯನ್ನು? ಅದೇನಿಲ್ಲ, ಹಾಗಿಲ್ಲ. ಯಾರು ಇದರ ಪೂರ್ತಿ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡಾಗ ಅವ 100% RSSನಿಂದ ಹೊರಗೆ ಹೋಗುವುದಿಲ್ಲ. ಯಾಕಂತಂದ್ರೆ ಆ ಚಿಂತನೆಯಲ್ಲಿ ನನಗೆ ಬೇಕು ಅಂತಿಲ್ಲ, ಸ್ವಂತಕ್ಕೆ ಸ್ವಲ್ಪವೂ ಇಲ್ಲ, ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಲ್ಲ, ಅಗತ್ಯವೇ ಇಲ್ಲ. ನನಗೆ ಹೆಸರುಗಳ ಅಗತ್ಯ ಇಲ್ಲ, ಈಗ ನನಗೆ ಹಣದ ಅಗತ್ಯ ಇಲ್ಲ. ನೀವು ನಿಮಗೆ ನಾನು ನೇರವಾಗಿ ಹೇಳಬೇಕಾದ್ರೆ ಒಂದು ನಮೂನೆಯ ಯೋಗಿಗಳು, ನಿಮ್ಮಲ್ಲಿ ಪ್ರಶ್ನೆಗಳು ಇರ್ಬೋದು. ಈಗ ರಾಜಕೀಯಕ್ಕೆ ಹೋದವರು ಏನು ಅಂತ ಇರ್ಬೋದು. ಈಗ ನೀವು ಒಂದು ಹೇಳಿದ್ರಿ, ಸಂಘ ಒಳ್ಳೆಯದೇ, ಖಂಡಿತ ದೇವದೇಶಗಳು ಒಳ್ಳೆದಿದೆ, ನಾನು ನೋಡಿದ್ದೇನೆ, ಅಬ್ಸರ್ವ್ ಮಾಡಿದ್ದೇನೆ, ಟೀಕೆಗಳು ಇದೆ. ಆದರೆ ನಿಮ್ಮ ಇದೇ ಸಂಘದವರು ಅವರ ಪಕ್ಷ ಅಂತ ಬಂದಾಗ BJP ಬರ್ತದೆ, ಮುಖವಾಣಿ BJP ರಾಜ್ಯಕ್ಕೆ. ಈಗ ನೀವು ಆಡಳಿತ ನೋಡಿದ್ರಿ ರಾಜ್ಯದಲ್ಲಿ, ಅಥವಾ ಹೋದಂಥ ಕೆಲವರು ಸಂಘ ಬಿಟ್ಟು BJPಗೆ ಅಧಿಕಾರವನ್ನು ತಗೊಂಡಾಗ ಅಥವಾ ಅದರ ಪ್ರಭಾರ ಆದಾಗ ಅವರು ಬದಲಾಗ್ತಾರೆ. ಅದು ಯಾಕೆ ಅಂದರೆ ಅಲ್ಲ, ಅಂದರೆ ಇದನ್ನು ನಾನು ಗಮನಿಸಿದ್ದೇನೆ. ಒಳ್ಳೆ ಪ್ರಶ್ನೆ, ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಿ ಇವತ್ತು. ನನಗೆ ಮ್ಯಾಥ್ಸ್ನಲ್ಲೇ ಪ್ರಶ್ನೆ ಎಲ್ಲ ಇರೋದು ಯಾವಾಗಲೂ. ಈ ಪ್ರಶ್ನೆಗಳಿಂದ ನಾನೆಲ್ಲಿಯಾದರೂ ಸಿಕ್ಕಾಕೊಳ್ಳೋದು ಬೇಡ. ನಾನು ಸಿಕ್ಕಾಕೊಳ್ಳೋದಿಲ್ಲ. ಯಾಕೆ ಗೊತ್ತುಂಟ, ನನ್ನ ಚಿಂತನೆಯಲ್ಲಿ ಯಾವ ಕಾಂಪ್ರಮೈಸ್ ಇಲ್ಲ. ದೇಶದ ವಿಷಯ ಬಂದರೆ ಜ್ಞಾನಸುಧ ದೊಡ್ಡದಲ್ಲ, ದೇಶ ದೊಡ್ಡದು. ನಾನು ಧರ್ಮದ ವಿಷಯ ಬಂದರೂ ಜ್ಞಾನಸುಧಕ್ಕಿಂತ ಧರ್ಮ ದೊಡ್ಡದು ನಂದು. ಆ ವಿಷಯದಲ್ಲಿ ನನಗೆ ನೀವು ಚಾಯ್ಸ್ ಮಾಡ್ಲಿಕ್ಕೆ ಕೇಳಿದರೆ, ನಿನಗೆ ದೇಶವ ಜ್ಞಾನಸುಧ ಅಂತ ಕೇಳಿದ್ರೆ ನಾನು ಚೂಸ್ ಮಾಡೋದು ದೇಶ. ನಿನಗೆ ನಿನ್ನ ಉಸಿರ ಅಥವಾ ದೇಶವ ಅಂತ ಕೇಳಿದರೆ ನಾನು ದೇಶವನ್ನು ಆಯ್ಕೆ ಮಾಡ್ತೇನೆ. ನಾನು ಅದರಲ್ಲಿ ನನಗೆ ಯಾವುದೇ ಮುಲಾಜಿಲ್ಲ ಸರ್, ಯಾವುದು ಮುಲಾಜಿಲ್ಲ. ದೇಶ ಪ್ರೇಮಿಗಳನ್ನು ನಾವು ಪ್ರೀತಿಸ್ತೇವೆ, ಆ ಮುಸ್ಲಿಮ ಕ್ರಿಶ್ಚಿಯನ್ಸ, ನನಗೆ ಅದು ಬಿದ್ದು ಹೋಗ್ಲಿ. ಹಾಗೆ ನೀವು ಕೆಲವು ಬೆರಕೆ ಇರ್ತಾರೆ, ಅವ್ರು ಇಲ್ಲಿದ್ದುಕೊಂಡು ಅಲ್ಲಿಗೆ ಜಿಂದಾಬಾದ್ ಅಂತ ಹೇಳಿದರೆ ಹಿಂದೂಗಳಲ್ಲಿ ಅವರನ್ನು ನಾವೆಲ್ಲ ಒಪ್ಪಿಕೊಳ್ಳುವುದಿಲ್ಲ. ಅದು ಧರ್ಮದ ಒಳಗೆ ಅವರಲ್ಲ, ಅವರು ಈ ಚಿಂತನೆಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ನಮ್ಮ ದೇಶವನ್ನು ಪ್ರೀತಿಸುವುದಿಲ್ಲ. ನೀವು ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಯಾವುದು ನೀವು ಹೇಳಿದ್ದು, ಇಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ಯಾಕೆ ಬದಲಾಗ್ತಾರೆ? ಹೌದು, ನಾವು ನೋಡಿದ್ದೇವೆ ಕೆಲವೊಮ್ಮೆ. ಇಲ್ಲಿಂದ ಒಂದು ಒಳ್ಳೆಯ ಸಿದ್ಧಾಂತ ಕೊಟ್ಟು ಅವರನ್ನು ಅಲ್ಲಿಗೆ ಕಳಿಸಿದಾಗ ಎಲ್ಲರಲ್ಲ, ಕೆಲವರಿಗೆ ನಾನೇ ಅಂತ ಬರ್ತದೆ, ನನ್ನಿಂದಲೇ ಅಂತ ಬರ್ತದೆ. ಅದಕ್ಕೆ ಕಾರಣ ಏನು ಗೊತ್ತುಂಟು? ಅದೇ ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳೋದು ಸರ್, ಈ ಒಂದು ಮಾಧ್ಯಮದ ಮೂಲಕ ನಾವು ಹೇಳಬೇಕು. ಅದಕ್ಕೆ ಶೇಕ್ಸ್ಪಿಯರ್ ಹೇಳಿದ್ದಾನೆ, ನಮ್ಮ ಮಿತ್ರರು ಹೇಗಿರಬೇಕು ಅಂತ ಅವ ಹೇಳಿದ್ದಾನೆ. ನಾನು ಹೇಳೋದು, ನಾವು ಯಾರ ಜೊತೆ ಇರಬೇಕು ಅಂತ. ಯಾರ ಜೊತೆ? ಈಗ ಇಲ್ಲಿಂದ ಹೋಗ್ತಾರಲ್ವ ಅವರು, RSSನಿಂದ ಹೋಗ್ತಾರ, BJPಯಲ್ಲಿ ಇರ್ತಾರೆ, ಅವ್ರು ಇರುವುದಲ್ಲಿ ಯಾರ ಜೊತೆ? ರಾಜಕೀಯ BJP ಅವರೊಟ್ಟಿಗೆ ಇರುವುದು. ಮತ್ತೆ ಆಗ ಅಲ್ಲಿ ಯಾರಾದ್ರೂ ಒಂದು ಸ್ವಲ್ಪ ಮಾಡ್ತಾ ಇದ್ರೆ, ನಾನು ಹೇಳಬಾರ್ದು, ಅವರ ಬುದ್ಧಿ ಒಳ್ಳೇದಿಲ್ಲದಿದ್ರೆ ಅದನ್ನು ಇವನು ಅಂಟಿಸ್ಕೊಳ್ತಾರೆ ಸ್ವಲ್ಪ ಮಟ್ಟಿಗೆ. ಸ್ವಲ್ಪ ನನಗೇನು ಮುಲಾಜಿಲ್ಲ. ಅವರು ಈ ಸಿದ್ಧಾಂತದಲ್ಲಿ ಇದ್ದು ಹೋಗ್ತಾರಲ್ವ ಅವರೆಲ್ಲ, ಅವರು ದಿನ ಶಾಖೆಗೆ ಬರಬೇಕು ಬೆಳಿಗ್ಗೆ. ಆಗ ಇದರೊಟ್ಟಿಗೆ ಸಂಪರ್ಕ ಇರ್ತದೆ. ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿತಂತೆ. ಅವರು ಯಾವ ಡೊಮೇನ್ನಲ್ಲಿ ಇರ್ತಾರೆ ಅದರ ಗುಣ ಅಂಟಿಕೊಳ್ತದೆ. ಈ ಜೇನುಹುಳ ಸಹಿತ ಒಳ್ಳೆಯದನ್ನೇ ಹೀರ್ತಾ ಇದ್ರು ಕೂಡ ಕೆಲವೊಮ್ಮೆ ಸೀಸನಲ್ಲಿ ಅದರದ್ದು ಫಲ ಚೇಂಜ್ ಆಗಿರ್ತದೆ. ಅದು ಎಂತ ಗೊತ್ತಿಲ್ಲ, ನಾನು ಹೇಳೋದು ಯಾರನ್ನು ಇದು ಮಾಡೋದಲ್ಲ. ಕೆಲವರು ಸಿದ್ಧಾಂತದಲ್ಲೇ ಇರುವವರಿದ್ದಾರೆ, ಏನೂ ಬೇಡ ಅಂತ ಹೇಳುವವರಿದ್ದಾರೆ. ನಾನು ಒಬ್ಬರ ಹೆಸರು ಕೋಟ್ ಮಾಡಿದರೆ ಇನ್ನೊಬ್ಬರಿಗೆ ಬೇಜಾರಾಗ್ಬೋದು ಅಂತ ತುಂಬ ಮಂದಿ ಇದ್ದಾರೆ. ಈಗ ನೀವು ಯೋಗಿಯನ್ನು ನೋಡಿ, ಯಾರು ಏನು ಹೇಳಿ, ನಿಮ್ಮ ಮಾಡೆಲ್ ಯೋಗಿ ಹಾಗ ನಾನು ಹೇಳುತ್ತೆ, ಯೋಗಿಯನ್ನು ನೋಡಿ. ಅಲ್ಲ, ನನಗೆ ಮಾಡೆಲ್ ಅಂತಿಲ್ಲ, ನಾನು ಗೋಪಾಲ್ ಭಂಡಾರರನ್ನು ಬಹಳ ಗೌರವಿಸ್ತೇನೆ. ಒಳ್ಳೆ ಅಲ್ಲ ಮನುಷ್ಯತ್ವ.
ಅವರದ್ದು ಚಿಂತನೆ, ಅವರ ಭಾಷೆ, ನಾಲಿಗೆ ಕುಲಮಂಪ ಹೇಳಿತು ಅಂತ ಕೆಲವರು ಮಾತಾಡ್ತಾರಲ್ಲ. ಲಾಸ್ಟಿಗೆ ಅಲ್ಲ ಕೆಲವರು ಮಾತಾಡ್ತಾರೆ, ಅವರ ಭಾಷೆ ನೋಡಿದ್ರೆ ಅವರು ಯಾವುದೋ ಕುಲದಿಂದ ನಾನು ಹೇಳಿದಲ್ಲ, ಕವಿ ಹೇಳಿದ್ದು ನಾಲಿಗೆ ಕುಲಮಂಪ ಹೇಳಿತ್ತು. ನಾನು ನನ್ನ ನಾಲಿಗೆಯಿಂದ ಕೆಟ್ಟ ಶಬ್ದ ಯೂಸ್ ಮಾಡಿದ್ರೆ ನನ್ನ ಯೋಗ್ಯತೆ ಗೊತ್ತಾಗುತ್ತೆ. ಸಂಸ್ಕಾರ ಅವರ ಅಜ್ಜ ಅಜ್ಜಿ ಎಲ್ಲ ಗೊತ್ತಾಗುತ್ತೆ. ನೀವು ಯೋಗಿ ನಿಮ್ಮ ಮಾಡೆಲ್ ಕೇಳಿದಕ್ಕೆ ನಾನು ಹೇಳುದು, ನನ್ನ ಮಾಡೆಲ್ ಯಾವುದಿಲ್ಲ, ನನ್ನ ಮಾಡೆಲ್ ದೇಶ. ಭಂಡಾರಿ ಅವರನ್ನು ನಾನು ಬಹಳ ಹತ್ತಿರದಿಂದ ಬಲ್ಲೆ, ಅವರ ಕುಟುಂಬವನ್ನು ಬಲ್ಲೆ. ಅವರೆಲ್ಲ ಹೇಗೆ ಗೊತ್ತುಂಟ ಸರ್, ಅವರೆಲ್ಲ ಹೇಗಿದ್ರು ಹೇಳ್ತೇನೆ ನಾನು ನಿಮಗೆ. ಎಲೆಕ್ಷನ್ಗೆ ಫೈಟ್ ಮಾಡ್ತಾರೆ. ಎಲೆಕ್ಷನ್ ರಿಸಲ್ಟ್ ಬಂದ ಮರುದಿನ ಉಂಟಲ್ವ, ಅವ ಬೇರೆ ಇವ ಬೇರೆ ಅಂತ ಇಲ್ಲವೇ. ಈಗ ಇದು ಹೀಗೆ ಒಂದು 100 ಮೀಟರ್ ರೇಸಿಗೆ ನಿಲ್ಬೇಕು ನಾವು. ನಿಂತಾಗ ನೀವು ನಿಂತಿದ್ದೀರಿ, ನಾನು ನಿಂತಿದ್ದೇನೆ, ಇನ್ನೊಬ್ಬರು ನಿಂತಿದ್ದಾರೆ, ನಾವೆಲ್ಲ ಓಡೋದು ಯಾಕೆ? ನಾನೇ ಫಸ್ಟ್ ಬರಬೇಕು. ಓಡಿ ಆದ ಮೇಲೆ ಒಬ್ಬ ಫಸ್ಟ್ ಬರ್ತಾನೆ ಅಲ್ವಾ, ಖಂಡಿತ ಅವನನ್ನು ಎಲ್ಲರೂ ಅಭಿನಂದಿಸಬೇಕು. ಆನಂತರವೂ ನೆಕ್ಸ್ಟ್ ಸ್ಪೋರ್ಟ್ಸ್ ಮೀಟ್ ಆಗುವ ತನಕವೂ ಅವನನ್ನು ಇವ ಪರ್ಚುದು ಇವನು ಎಲ್ಲಿಯಾದರೂ ಉಂಟಾ ಸ್ವಾಮಿ? ಇದು ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡೋದು ಉಂಟಾ? ತೇಜೋವಧೆ ಉಂಟಾ? ಇಲ್ಲ. ಎಷ್ಟು ಅದನ್ನು ನೋಡಿದರೆ ಇದಕ್ಕೆಲ್ಲ ಜನರು ಉತ್ತರ ಕೊಡಬೇಕು. ಹೇಗೆ ಜನರು ಕೂತ್ಕೊಂಡು ನೋಡಬೇಕು, ಇಲ್ಲಿ ಯಾವುದು ಇಂಟ್ರೆಸ್ಟ್, ಇಲ್ಲಿ ಯಾವುದು ಆಶೆ, ರಾಜಕೀಯದ ಆಶೆ ಜನರು ನೋಡಬೇಕು. ಅದನ್ನು ಜನರಿಗೆ ಬಿಡಬೇಕು ನಾವು ಕೆಲವನ್ನು. ಹೌದಲ್ವ ಹೇಳಿ? ಖಂಡಿತ ಖಂಡಿತ. ಅದನ್ನು ನಾನು ಹೇಳೋದು, ಯಾರು ದೇಶದ ಬಗ್ಗೆ ಪ್ರೀತಿ ಮಾಡ್ತಾರೆ ಅವ್ರನ್ನೆಲ್ಲ ನಾವು ತುಂಬ ಗೌರವಿಸ್ಬೇಕು. ನಾನು ವೀರಪ್ಪ ಮೊಯ್ಲಿ ಅವರಿಗೆ ಹೇಳಿದೆ. ಆಗ ನೀವು ಕೇಳಿದ್ರ ನನ್ನ ಹತ್ರ, ಅವ್ರು ನಿಮ್ಮ ಮಾಡೆಲ್ ಅಂತ ಕೇಳಿದ್ದಾರೆ. ಯೋಗಿ ಅಂತ ಹೇಳುವಾಗ ಹೇಗೆ ಹೇಳ್ತಾರೆ? ಇದೇ ಸಮಸ್ಯೆ. ನಾನು ಹಿಂದುತ್ವ ಅಂತ ಹೇಳುವಾಗ ಇದೇ ಸಮಸ್ಯೆ. ಇದು ಸಮಸ್ಯೆ, ಇದು ಸಮಸ್ಯೆ. ನಾನು ಮೊಯ್ಲಿ ಅವರ ಬಗ್ಗೆ ಇಷ್ಟು ಹೇಳಿದೆ. ಈಗ ಕಾಂಗ್ರೆಸ್ನವರೇ ಹೇಳುವಂಥದ್ದು ಇದು ಸಮಸ್ಯೆ ಅಂತಲ್ಲ. ಎಲ್ಲೂ ಮೊಯ್ಲಿ ಮಾಡೆಲ್ ಅಂತ ಯಾರು ಹೇಳುದಿಲ್ಲ. ಯೋಗಿ ಮಾಡೆಲ್, ಯೋಗಿ ಮಾಡೆಲ್ ಶಬ್ದ ಕೇಳಿ 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 ನಮಗೆ ಮೀಡಿಯಾದವರಿಗೆ ನನ್ಗೆ ಅನ್ನಿಸಿತು ನಿಮ್ಮನ್ನು ಹಿಂದುತ್ವ, ನಿಮ್ಮನ್ನು ಹೀಗೆ, ನೀವು RSS, ಆದ್ರಿಂದ ಈ ಪ್ರಶ್ನೆ ಕೇಳ್ತೇನೆ. ಹಾಗೆ ಇಲ್ಲಲ್ಲ. ಇಲ್ಲ ಅದಕ್ಕೆ ನಾನು ಪ್ರಚುರ ಪಡಿಸಿ ಯೋಗಿ ಮಾಡೆಲ್ ಹೇಳುವ ಶಬ್ದ ಅಷ್ಟು ಸಾರಿ ನಮ್ಮ ಕಿವಿಗೆ ಬಿದ್ದಿರ್ತದೆ. ಒಂದು BJP ಅವರು ಹೇಳ್ತಾರೆ, ಇಲ್ಲ ಒಂದು ಕಾಂಗ್ರೆಸ್ನವರು ತಮಾಷೆಗೆ ಹೇಳ್ತಾರೆ ಅಟ್ಯಾಕ್ ಮಾಡ್ಲಿಕ್ಕೆ. ಆ ಶಬ್ದಗಳು ಹಾಗೆ ತಕ್ಷಣ ಯೋಗಿ ಅಂತ, ಯೋಗಿ ಇಷ್ಟ, ಯೋಗಿ ಮಾಡೆಲ್ ಇಷ್ಟ ಆಯ್ತಾ ಅಂದ್ರೆ ಸಹಜವಾಗಿ ಬಂದಂತ ಪ್ರಶ್ನೆ. ತಪ್ಪು ತಿಳ್ಕೊಳ್ಬೇಡಿ. ಈ ಪ್ರಶ್ನೆಗಳು ಹೇಗಿರ್ತವೆ ಅನ್ನೋದಕ್ಕೆ ನಾನು ನಿಮ್ಗೆ ಸರಿ ಈಗ ನನ್ನನ್ನು ಎಂಟ್ರಿ ಮಾಡಿ ಪರವಾಗಿ ಹಾಗೆ ನೋಡಿ ಸರ್, ಒಳ್ಳೇದೇ ಅದು ಎಲ್ಲೇ ಇರಲಿ, ಅದು ಯಾವ ಪಕ್ಷದಲ್ಲಿ. ನಾನು ಹೇಳೋದು ಸಿದ್ಧಾಂತಕ್ಕೆ ಬದ್ಧರಾಗಿರ್ಬೇಕು. ಆದರೂ ಸಿದ್ಧಾಂತಕ್ಕೆ ಬದ್ಧರಾಗಿ ಆದರೂ ಎಲ್ಲ ಸಂಘದವ್ರದ್ದು ಎಲ್ಲ ಹೌದು, ಅವರು ಮಾತಿನಲ್ಲಿ ಹುಷಾರಿರ್ತಾರೆ, ಕೃತಿಯಲ್ಲೂ ಹುಷಾರಿರ್ತಾರೆ, ಅವರು ಯಾವತ್ತೂ ಹೇಳಿದ್ದನ್ನು ಮಾಡಿ ಮುಗಿಸ್ತಾರೆ ಅಂತ. ಆದರೆ ನೀಟ್ ಎಕ್ಸಾಮ್ನಲ್ಲಿ ಇಷ್ಟೆಲ್ಲ ಅವ್ಯವಹಾರ ಆದರೂ ನೀವೊಬ್ಬರು ಶಿಕ್ಷಣ ತಜ್ಞರು, ಅದರ ಬಗ್ಗೆ ಅಭಿಪ್ರಾಯಗಳನ್ನು ಏನು ಹೇಳ್ಬೋದು ಅಂತ ನೋಡಿ ಸರ್. ಈಗ ನಾನೊಂದು ಸಂಸ್ಥೆ ನಡೆಸ್ತೇನೆ, ನಾನೇ ಕ್ವಶನ್ ಪೇಪರ್ ಮಾಡೋದಲ್ಲ. ಖಂಡಿತ ವ್ಯತ್ಯಾಸಗಳು ಇದೆ. ನೀವು ಆಗೊಂದು ಪ್ರಶ್ನೆ ಕೇಳಿದ್ರಿ, ಇಲ್ಲಿ ಅವರು ಅಲ್ಲಿ ಹೋದ್ಮೇಲೆ ಯಾಕೆ ಬದಲಾಗ್ತಾರೆ ಅಂತ. ನೀವು ಶಿಕ್ಷಣ ಸಂಸ್ಥೆ ಮಾಡ್ಲಿಕ್ಕೆ ಹೋದ್ರೆ ಬದಲಾಗ್ತೀರಾ? ಒಂದು ವ್ಯವಸ್ಥೆಯನ್ನು ಈಗ ನೀವು ನೀಟನ್ನು ಹೇಳಿದ್ದಕ್ಕೆ ಹೇಳಿದ್ನ, ನೀಟ್ನಲ್ಲಿ ತಪ್ಪಾಗಿದೆ. ಅದು ಸರ್ಕಾರದ್ದೇ ತಪ್ಪು, ಧರ್ಮೇಂದ್ರ ಪ್ರಧಾನಿದ್ದೇ ತಪ್ಪು ಅಂತ ಹೇಳುವುದು ಅದು ನಿಮ್ಮದು ರಾಜಕೀಯ ನಡೆ. ನೋಡಿ, ಬಹಳ ಒಳ್ಳೆಯ ಸಜ್ಜನ ಕಿಮ್ಮನೆ ರತ್ನಾಕರ್ ಅವರು ಶಿಕ್ಷಣ ಮಂತ್ರಿಗಳಾಗಿದ್ದರು, ಕಾಂಗ್ರೆಸ್ನಲ್ಲಿದ್ದರು ಅವರು. ಅವರ ಕಾಲದಲ್ಲಿ PUC ನನ್ಗೆ ಗೊತ್ತಿದೆ, ಒಮ್ಮೆ ಕೆಮಿಸ್ಟ್ರಿ ಪೇಪರ್ ಔಟ್ ಆಯ್ತು, ಮರು ಮಾಡಿದ್ರು, ಅದು ಔಟ್ ಆಯ್ತು. ನೋಡಿ, ಇದು ನಾನು ಹೇಳುದು. ಅದಕ್ಕೆ ಕಿಮ್ಮನ್ ರತ್ನಾಕರ್ ಕೆಟ್ಟವರು ಅಂತ ಹೇಳೋದಲ್ಲ. ನಾನು ಕಳ್ಳರು ಜೋರು ಇದ್ರು ಅಂತ. ಕಳ್ಳರು ಜೋರು ಇರ್ತಾರೆ. ನೀವು ಆ ರೀತಿ ಮಾತಾಡಬಾರ್ದು. ನನಗೆ ಅನ್ನಿಸ್ತದೆ ಕೆಲವೊಮ್ಮೆ ಇದನ್ನು ನೋಡುವಾಗ ಇದನ್ನು ಯಾರೋ ಮಾಡಿಸಿರ್ಬೋದು ಅಂತ, ಸರ್ಕಾರದ ಹೆಸರು ಹಾಳಾಗ್ಲಿ ಅಂತ. ನೋಡಿ, ಆ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ರಲ್ವಾ, ಸರಿಯಾದ ನಡೆ. ಕ್ವಶನ್ ಪೇಪರ್ ಔಟ್ ಆದಲ್ಲ ನೋಡಿ, ಇಲ್ಲದಿದ್ರೆ ಎಷ್ಟೋ ಮಂದಿಗೆ ಅನ್ಯಾಯ ಆಗ್ತಿತ್ತು. ಅಷ್ಟು ದೊಡ್ಡ ವ್ಯವಸ್ಥೆಯನ್ನು ಅವ್ರು ತಗೊಂಡು ಧರ್ಮೇಂದ್ರ ಪ್ರಧಾನನ್ನು ಕೆಳಗ್ತಾನೆ ಅಂತ ಹೇಳಿದ್ರೆ, ನಾನು ಹೇಳೋದು, ನಾನು BJP ಬಗ್ಗೆ ಹೇಳುತ್ತಲ್ಲ ಯಾಕೆ ಸ್ವಾಮಿ ಅಂದರೆ ನನಗೆ ಕೆಲವೊಮ್ಮೆ ಅನ್ನಿಸ್ತದೆ. ಈಗ ನಾನು ಹೇಳೋದು, ನಮ್ಮ ಎಕ್ಸಾಮ್ ವ್ಯವಸ್ಥೆಯಲ್ಲಿ ನನ್ನ ಸಿದ್ಧಾಂತಕ್ಕೆ ವಿರೋಧವಾದವ ಗುಟ್ಟಿನಲ್ಲಿ ಸೇರಿಕೊಂಡು ಹೆಸರು ಹಾಳೆ ಮಾಡಬೇಕಂತ ಮಾಡಿದರೆ ನಾವು ನೋಡಿದ್ದೇವೆ. ರೈತ ಚಳವಳಿ ನೋಡಿದ್ದೇವೆ, ಕಾಕ್ರೋಚ್ ಚಳವಳಿ ಎಲ್ಲ ನೋಡಿದ್ದೇವೆ ಸ್ವಾಮಿ. ಎಲ್ಲ ಏನು ಒಬ್ಬ ನ್ಯಾಯಮೂರ್ತಿಗಳು ಹೇಳಿದ್ದು ಇಷ್ಟೇ. ಏನು ಹೇಳಿದ್ರು ಅವರು? ಈಗ ಈ ಇವರೆಲ್ಲ ಅವ್ರು ಯಾಕೆ ಹೇಳಿದ್ದು ಹೇಳಿ? ನಿಮ್ಮ ಸ್ವಾಭಿಮಾನವನ್ನು ಕೆರಳಿಸಬೇಕು ಅಂತ. ನೀವು ಇನ್ನೂ ಕೆಲಸ ಇಲ್ಲದವರಾಗೆ ಮಾಡ್ತೀರಿ ನೀವು.
ಅವ್ರದ್ದು ಟ್ಯಾಗ್ಲೈನೇ ಸೋಮಾರಿಗಳ ಪಕ್ಷ. ನಾನು ಹೇಳ್ತೇನೆ ಅದು ಕೂಡ ಒಂದು ನಮ್ಮನೆಯ ಟೂಲ್ ಕಿಟ್ ಅದು. ಹೌದಪ್ಪ. ನಾನು ಹೇಳೋದು ಇದು ಅರ್ಥ ಆಗಬೇಕು ಜಿತೇಂದ್ರಜಿ, ನಾವು ಒಟ್ಟಾಗಿ ಹೋಗಬೇಕು. ಹಾಗಾದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ನಾವೆಲ್ಲ ಒಟ್ಟಾಗಿ ಹೋಗ್ಬೇಕು. ಇದಕ್ಕೆಲ್ಲ ಮದ್ದು ಎಂತ ಗೊತ್ತುಂಟ, ಶಿಕ್ಷಣ ಚೆನ್ನಾದ ರೀತಿಯಲ್ಲಿ ಸಿಗಬೇಕು. ಅದನ್ನು ಮಾಡ್ಲಿಕ್ಕೆ ಬಿಡುದಿಲ್ಲ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಭಾಳ ಒಳ್ಳೆದಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬಿಡುವುದಿಲ್ಲ. ನಾನು ಓದಿದ್ದೇನೆ, ಅದು ಪೂರ್ತಿಯಾಗಿ ಓದಿದ್ದೇನೆ, ಅದರ ಚಿಂತನೆಗಳನ್ನು ಓದಿದ್ದೇನೆ. ಈಗ ಒಂದು ಏನು ಗೊತ್ತಾ, ಒಂದು ಅಧಿಕಾರದಲ್ಲಿ ತುಷ್ಟೀಕರಣ ಮಾಡಿ ಒಂದು ಸಮುದಾಯದಿಂದ ಮತ ತಗೊಂಡು ಅಧಿಕಾರಕ್ಕೆ ಬಂದರೆ ಅವರಿಗೆ ಕೃಷ್ಣ ಅನ್ನುವ ಶಬ್ದ ಒಂದು ಪಾಠ ಪಟ್ಟಿಯಲ್ಲಿ ಬಂದರೆ ನೋಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಸಮುದಾಯವರು ಬಂದರೆ ಅವರಿಗೆ ಬಹುಶಃ ಮಹಮ್ಮದ್ ಅದು ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅಲ್ಲ, ಒಳ್ಳೆಯದಂತ ಸ್ವೀಕಾರ ಮಾಡುವಂಥ ಎಲ್ಲ ಒಂದು ಮನಸ್ಥಿತಿ ನೋಡಿ. ಅದಕ್ಕೆ ನಾನು ಹೇಳೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅದಿದೆ. ರಾಷ್ಟ್ರೀಯ ಮುಸ್ಲಿಂ ಮಂಚಿಲ್ವಾ, ಅದನ್ನು ಒಪ್ಪಿಕೊಂಡು ಬಂದವರಲ್ವ. ಯಾರು ಹೋಗಿ ಇವರು ಸರಸಂಘ ಚಾಲಿಸಿ ಆ ಮುಸ್ಲಿಮ್ಸ್ ಹೇಳ್ಕೊಂಡು ಬಂದರ. ನಿಮ್ಮ ಸಂಘದಲ್ಲಿ ಸಾವರ್ಕರ್ ಇದ್ರಲ್ಲ, ಅವರು ಅದ್ರ ಬಗ್ಗೆ ಮಾತಾಡೋದು ಬೇಡ, ಅದು ಬಹಳ ಅಂದ್ರೆ ತುಂಬಾ ಚರ್ಚಿತ ವಿಷಯ. ಅದೆಲ್ಲ ಬೇಡದು ಬೇಡ. ಅದು ಏನಾಗುತ್ತೆ ಗೊತ್ತಾ, ನಾವು ಒಂದು ಸೈಡ್ ಮಾತಾಡಿದ್ದೇವೆ ಅಂತ ಆಗ್ತದೆ. ದಲಿತರ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಚಿಂತನೆ ಮಾಡಿದ ವ್ಯಕ್ತಿ ನಾನು ನೋಡಿದರೆ. ಇನ್ನೊಮ್ಮೆ ಮಾತಾಡುವ ಈ ವಿಷಯಗಳನ್ನೆಲ್ಲ, ಇನ್ನೊಮ್ಮೆ ಮಾತಾಡುವ. ನಾವು ಮುಂದಿನ ಸಂಚಿಕೆ ಒಟ್ಟಾಗುವ. ನಾವು ಮಾತಾಡೋ ಮಾತು ಹೇಗಿರಲಿ ಅಂತ ಹೇಳಿದ್ರೆ, ಸಮಾಜಕ್ಕೊಂದು ಚಿಂತನೆಯನ್ನು ಕೊಡೋದು ಅಷ್ಟೇ. ನಮಗೆ ಯಾರ ಬಗ್ಗೆ ನಿಷ್ಠೂರ ಬೇಡ. ಮತ್ತೆ ಕಮೆಂಟ್ಸ್ ಯಾರು ಹಾಕ್ತಾರೆ ಅವ್ರು ಹಾಕ್ತಾ ಇರ್ತಾರೆ. ಯಾರಿಗೆ ಎಷ್ಟು ಅರ್ಥ ಆಗುತ್ತಾ ಅಷ್ಟು ಹಾಕ್ತಾರೆ. ನನಗೆ ಎಷ್ಟು ಅರ್ಥ ಆಗಿದೆಯೋ ನಾನು ಮಾತಾಡಿದ್ದೇನೆ. ಕಮೆಂಟ್ ಹಾಕ್ತಾರೆ ಅಂತ ನಾವು ನೈಸಾಗಿ ಮಾತಾಡೋದಿಲ್ಲ. ಇಲ್ಲ, ನನಗೆ ಅದಿಲ್ಲ. ಯಾಕಂತ ಹೇಳಿದರೆ ಅವರವರ ಭಾವಕ್ಕೆ ಅವರಿಗೆಲ್ಲ ಸ್ವಾತಂತ್ರ್ಯ ಇದೆ. ನಮ್ಗೆ ಏನು ಬೇಕಾದ್ರೆ ಹೇಳ್ಬೋದು. ಅದು ಯಾಕೆ ಗೊತ್ತುಂಟ, ಅವರಿಗೆ ಮೊದಲೇ ನಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದ್ದರೆ ಅದನ್ನು ನೀವು ಏನು ಹೇಳಿದರೂ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ನನಗೊಂದು ಆಸೆ ಇದೆ, ಸಮಸ್ತ ಹಿಂದೂ ಜನರು ಜಾತಿಯನ್ನು ಮೀರಿ ಒಟ್ಟಾಗಬೇಕು. ಅಲ್ಲಿ ಯಾವುದು ಇರಬಾರ್ದು. ಅವ್ರು ಯಾವ ಪಕ್ಷದಲ್ಲೇ ಇರಲಿ, ಅವ್ರು ಯಾವ ಪಕ್ಷದಲ್ಲೇ ಇರಲಿ, ರಾಜಕೀಯವಾಗಿ ಹೇಗೆ ಗುರುತಿಸ್ಕೊಂಡಿರಲಿ, ಹಿಂದುತ್ವ ಅಂತ ಬಂದಾಗ ಉದಯ್ ಕುಮಾರ್ ಶೆಟ್ಟರು ಕೂಡ ಅಲ್ಲಿ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ನೋ ಕಾಮೆಂಟ್ಸ್. ನಂದು ಆ ವಿಷಯದಲ್ಲಿ ಕಾಮೆಂಟ್ಸ್ ಇಲ್ಲ. ನಾನು ಹಾಗಲ್ಲ. ನಾನಂದ್ರೆ ನಾನು ರಾಜಕೀಯವಾಗಿ ಇವತ್ತೇನು ಕಮೆಂಟ್ಸ್ ಮಾಡೋದಿಲ್ಲ. ನಾನು RSS ಅಂತ ನೀವು ಕೇಳಿದ್ದಕ್ಕೆ, ನಾನು ಯಾರ್ಯಾರೆಲ್ಲ RSSನ ಸಿದ್ಧಾಂತವನ್ನು ಒಳ್ಳೇದಿದೆ ಅಂತ ಸ್ವೀಕಾರ ಮಾಡಿ ಅದರಾಗೆ ನಡೀತಾರ ಅವರೆಲ್ಲರೂ ಸಂಘದವರು. ಖಂಡಿತ ಒಳ್ಳೆಯ ಸಂಗತಿ. ಡಾಕ್ಟರ್ ಸುಧಾಕರ್ ಶೆಟ್ಟರು ಜ್ಞಾನಸುಧಾ ನಿಜವಾಗ್ಲೂ ಅವರು ಜ್ಞಾನದ ಖಣಿ. ನಾವು ಅಸಲಿಗೆ ಅವರ ಮೂಲ ವಿಷಯಕ್ಕೆ ಬರಲಿಲ್ಲ. ಶಿಕ್ಷಣ ತಜ್ಞ ಅವರು. ಅವರ ಶಾಲೆ ಕಟ್ಟಿದ ಬಗೆ ಹೇಗೆ, ಅವರ ಶಾಲೆಯಲ್ಲಿ ಯಾವ ರೀತಿ ಮಕ್ಕಳನ್ನು ಬೆಳೆಸ್ತಾರೆ, ಶಿಕ್ಷಣವನ್ನು ಯಾವ ರೀತಿ ಅಂದರೆ ಕೊಡ್ತಾ ಇದ್ದಾರೆ, ಮೌಲ್ಯ ಸಂಸ್ಕಾರ ಎಲ್ಲವನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ಇನ್ನೂ ಹಲವು ಸಂಚಿಕೆಗಳು ಬೇಕಾಗ್ತದೆ. ಈಗ ಸದ್ಯಕ್ಕೆ ಇಷ್ಟು. ಮುಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಮುಗಿಸುವ ಮುನ್ನ ನಿಮಗೂ ಥ್ಯಾಂಕ್ಸ್. ನಿಮ್ಮೊಟ್ಟಿಗೆ ಮಾತಾಡ್ತಾ ಖುಷಿ ಆಯಿತು. ಆದರೆ ಒಂದು ಸಬ್ಮಿಷನ್ ಅಂತ ಹೇಳ್ತೇವೆ, ಒಂದು ನಿವೇದನೆ ಇಲ್ಲಿ ನೋಡುವವರಿಗೆ, ಕೇಳುವವರಿಗೆ. ನೀವೊಂದು ಅಂಗಡಿಗೆ ಹೋದರೆ ಎಲ್ಲ ವಸ್ತು ನೋಡ್ತೀರಿ. ಮತ್ತೆ ನಿಮಗೆ ಯಾವ ವಸ್ತು ಬೇಕೋ ಅದನ್ನು ಹಿಡ್ಕೊಂಡು ಬರ್ತೀರಿ, ಎಲ್ಲವನ್ನು ತರುವುದಿಲ್ಲ. ಆದ್ದರಿಂದ ನನ್ನ ಈ ಮಾತುಗಳಲ್ಲಿ ಎಲ್ಲ ಕೇಳಿ ನಿಮಗೆ ಯಾವುದು ಬೇಕೋ ಅದನ್ನು ಇಟ್ಕೊಳ್ಳಿ. ಉಳಿದದ್ದನ್ನು ಡಸ್ಟ್ಬಿನ್ನಲ್ಲಿ ಹಾಕುವಂಥ ಎಲ್ಲ ಸ್ವಾತಂತ್ರ್ಯ ನಿಮಗಿದೆ. ಅನ್ನೆಸೆಸರಿ ಡ್ರ್ಯಾಗ್ ಮಾಡಬೇಡಿ. ನಿಮ್ಮ ಸಿದ್ಧಾಂತ ನಿಮಗೆ, ನಮ್ಮ ಸಿದ್ಧಾಂತ ನಮಗೆ. ಥ್ಯಾಂಕ್ ಯು. ನಮ್ಮ ಕೆಲಸ ನಮಗೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಾನು ಒಳ್ಳೆಯ ವಿಚಾರಗಳಿಗೆ ಮುಂದಿನ ಸಂಚಿಕೆಯಲ್ಲಿ ನಾನು ಬರಲಿಕ್ಕೆ ರೆಡಿ ಇದ್ದೇನೆ. ನಮಸ್ತೆ. ಥ್ಯಾಂಕ್ ಯು.